ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ. ಈ ನಿಮ್ಮ ಸ್ಟಾಕ್ ಮಾರ್ಕೆಟ್ ಸಂತೋಷ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಸೊ ಈ ಒಂದು ವಿಡಿಯೋ ಲೆಕ್ಚರ್ 2 ನ ಭಾಗ 3 ಮುಂದುವರೆದ ಭಾಗ. ಸೊ ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಂತಾ ಇದೀವಿ. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ. ತುಂಬಾ ಅಡ್ವರ್ಟೈಸಸ್ ಎಲ್ಲ ಬರ್ತಾ ಇದೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಅದ್ ಹೇಗ್ ವರ್ಕ್ ಆಗುತ್ತೆ, ಯಾವ್ಯಾವ ತರ ಎಲ್ಲ ಮ್ಯೂಚುವಲ್ ಫಂಡ್ಸ್ ಇದೆ ಅನ್ನೋದನ್ನ ಬೇಸಿಕ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಮ್ಯೂಚುವಲ್ ಫಂಡ್ ಏನು ಹೊಸದಲ್ಲ. ನಾನು ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಟೈಮಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವನು. ಸೊ ಅದಾದ್ಮೇಲೆ ತುಂಬಾ ತಪ್ಪುಗಳು ಮಾಡಿದೆ, ಆ ತಪ್ಪುಗಳೆಲ್ಲ ತಿದ್ಕೊಂಡೆ. ಸೊ ಆ ತಪ್ಪುಗಳೆಲ್ಲ ಹೇಗ್ ತಿದ್ಕೊಂಡೆ ಅಂತ ಅಂದ್ರೆ ನನ್ಗೆ ತುಂಬಾ ಕ್ಯೂರಿಯಾಸಿಟಿ ಬಂತು, ಯಾಕೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಸೊ from knowing nothing about mutual fund to become certified mutual fund distributor. ಅಂದ್ರೆ ನನ್ಗೆ ಏನು ಗೊತ್ತಿಲ್ಲದ ಟೈಮಲ್ಲಿ ನಾನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ರಿಸರ್ಚ್ ಮಾಡಿದಾಗ ಒಂದು ಕೋರ್ಸ್ ಇದೆ ಮ್ಯೂಚುವಲ್ ಫಂಡ್ ಬಗ್ಗೆ. ಸೊ ಅದು NISM ಕಂಡಕ್ಟ್ ಮಾಡುತ್ತೆ, ಮತ್ತೆ ಅದೇ ಟೆಸ್ಟ್ ನ ಕಂಡಕ್ಟ್ ಮಾಡುತ್ತೆ. ಏನು ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಈ ವ್ಯಕ್ತಿಗೆ ನಾಲೆಜ್ ಇದೆಯಾ ಇಲ್ವಾ ಅಂತ ಅದು ಸರ್ಟಿಫೈ ಮಾಡುತ್ತೆ ಟೆಸ್ಟ್ ಮಾಡಿ. ಅಂಡ್ ಆ ಒಂದು ಟೆಸ್ಟ್ ಅಲ್ಲಿ ನಾನು ಪಾಸ್ ಆಗಿದ್ದೀನಿ. ಏನ್ ನಾಲೆಜ್ ಬೇಕು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋಕೆ ಅದಷ್ಟು ಗೈನ್ ಮಾಡಿದೀನಿ. ಸೊ ಇದು ಮ್ಯೂಚುವಲ್ ಫಂಡ್. ನಿಮ್ಗೆ ಗೊತ್ತಿರ್ಬೋದು, ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ರಿಸರ್ಚ್ ಅನಲಿಸ್ಟ್, ಸ್ಟಾಕ್ ಮಾರ್ಕೆಟ್ ರಿಸರ್ಚ್ ಅನಲಿಸ್ಟ್ ಅಂತ ಹೇಳಿ ಅದ್ರದ್ದು ನಾನು ಸರ್ಟಿಫಿಕೇಟ್ ನ ಡಿಸ್ಪ್ಲೇ ಮಾಡಿದೆ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನೀವೊಂದು ಸರಿಯಾದ ವ್ಯಕ್ತಿನ ಫಾಲೋ ಮಾಡ್ತಾ ಇದ್ದೀರಾ, ಸರಿಯಾದ ವ್ಯಕ್ತಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವ್ಯಕ್ತಿ ಕಂಟೆಂಟ್ ನ ನೋಡ್ತಾ ಇದ್ದೀರಾ ಅಂತ ನಿಮ್ಗೆ ಇದರಲ್ಲಿ ಅರ್ಥ ಆಗುತ್ತೆ. ಬಿಕಾಸ್ there are infinity number of people who are there in the YouTube and who teach about stock market, mutual fund, investment, finance, personal finance. ತುಂಬಾ ವಿಡಿಯೋಸ್ಗಳಿದೆ. ಬಟ್ ಯಾರನ್ನ ಫಾಲೋ ಮಾಡ್ಬೇಕು, ಯಾರನ್ನ ಫಾಲೋ ಮಾಡಬಾರ್ದು ಅಂತ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರ್ಬೋದು. ಸೊ ಯು ಆರ್ ಇನ್ ದ ರೈಟ್ ಟ್ರ್ಯಾಕ್. ಸೊ ಫಾರ್ ದಟ್ ಐ ಆಮ್ ಕಂಗ್ರಾಚುಲೇಟಿಂಗ್. ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಅದು ಯಾವ ತರ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಜಸ್ಟ್ ನಿಮ್ಗೆ ನನ್ನ ಒಂದು ಟ್ರೆಡಿಷನಲ್ ವೇ ಒಂದು ಮೀನಿಂಗ್ ಓದಿ ಹೇಳ್ತೀನಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ. A mutual fund is an investment vehicle where money from many investors is pooled together and managed by a professional fund manager to invest in assets like stocks, bonds and other securities. ಅಂದ್ರೆ ವೆರಿ ಸಿಂಪಲ್. ಮ್ಯೂಚುವಲ್ ಅಂದ್ರೆ ಏನು, ಒಗ್ಗೂಡ್ಸೋದು. ಫಂಡ್ ಅಂದ್ರೆ ಏನು, ದುಡ್ಡು ಅಥವಾ ಮನಿ. ಸೊ ಮನಿನ ಒಗ್ಗೂಡ್ಸೋದನ್ನ ನಾವು ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ ಒಂದು ರೂಮ್ ಅಲ್ಲಿ 100 ಜನ ಇರ್ತಾರೆ, 100 ಜನರ ಹತ್ರನೂ ದುಡ್ಡು ಇರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ 95 ಜನರ ಹತ್ರ ದುಡ್ಡಿರುತ್ತೆ ಅಥವಾ 98 ಜನರ ಹತ್ರ ದುಡ್ಡಿರುತ್ತೆ ಅಂತ ಅನ್ಕೊಳ್ಳಿ. ಅವ್ರಿಗೆ ದುಡ್ಡಿದೆ, ಮನಿ ಇದೆ, ಬಟ್ ನಾಲೆಡ್ಜ್ ಇಲ್ಲ ಅಂಡ್ ಅವ್ರ ಹತ್ರ ಟೈಮ್ ಇಲ್ಲ, ರೈಟ್? ಸೊ ಬಟ್ ಸ್ಟಿಲ್ ಅವರೊಂದು ಪ್ರಾಫಿಟ್ ನ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನಾದ್ರು ಒಂದು ರಿಟರ್ನ್ ಮಾಡ್ಬೇಕು ಅಂತ. ಯಾಕಂದ್ರೆ ಸುಮ್ಮನೆ ಹೈಡಲ್ ಆಗಿ ದುಡ್ಡಿದ್ರೆ ಸೊ ಇನ್ಫ್ಲೇಷನ್ ಎಫೆಕ್ಟ್ ಇಂದ ಆ ಒಂದು ಮನಿ ವ್ಯಾಲ್ಯೂ ಅನ್ನೋದು ಇಯರ್ ಆನ್ ಇಯರ್ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸೊ ಟು ಬೀಟ್ ದಟ್ ಇನ್ಫ್ಲೇಷನ್, ಆ ಇನ್ಫ್ಲೇಷನ್ ನ ಬೀಟ್ ಮಾಡಿ ಒಂದು ರಿಟರ್ನ್ಸ್ ತಗೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಕೇಳಿರೋ ಹಾಗೆ ಆನ್ ಅನ್ ಅವರೇಜ್ 15% ರಿಟರ್ನ್ಸ್ ಬರುತ್ತೆ. ದೋ ಇಟ್ ಈಸ್ ನಾಟ್ ಸರ್ಟೈನ್, ಅಂದ್ರೆ ದೋ ಇಟ್ ಈಸ್ ನಾಟ್ 100% ಶೋರ್. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ, ಯಾವುದೇ ಒಬ್ಬ ಮ್ಯೂಚುವಲ್ ಫಂಡ್ ಹೌಸ್ ಆಗ್ಲಿ, ಸೊ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಇಷ್ಟೇ % ರಿಟರ್ನ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಹೇಳೋ ಆಗಿಲ್ಲ, ರೈಟ್? ಆತರ ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ನನಗೂ ರೆಫರ್ ಮಾಡಿ, ನಾನು ಹೋಗಿ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಆ ಒಂದು ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ಅಗೇನೆಸ್ಟ್ ಸೆಬಿ ಮ್ಯಾಂಡೇಟ್. ಯಾಕೆ ಅಂದ್ರೆ ಮಾರ್ಕೆಟ್ ಇಸ್ ಅನ್ಸರ್ಟೈನ್, ನಾಳೆ ಹೆಂಗ್ ಮೂವ್ ಆಗುತ್ತೆ ಮಾರ್ಕೆಟ್ ಅಂತ ಹೇಳಕ್ಕಾಗಲ್ಲ. ಮಾರ್ಕೆಟ್ ಇಸ್ ಎ ಕಾಂಪ್ಲೆಕ್ಸ್ ಫಿನಾಮಿನಾ. ಅದು ತುಂಬಾ ಕ್ಲಿಷ್ಟಕರವಾಗಿರುತ್ತೆ ಮಾರ್ಕೆಟ್ ನ ಅರ್ಥ ಮಾಡ್ಕೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಅದರಲ್ಲಿ ಪ್ರಾಫಿಟ್ ನ ತೆಗೆಯೋದು. ಸೊ ಈ ಮ್ಯೂಚುವಲ್ ಫಂಡ್ ಹೌಸ್ ಕೆಲಸ ಏನು ಅಂತಂದ್ರೆ ಅಲ್ಲೇ ಕೊಟ್ಟಿರೋ ಹಾಗೆ
it's an investment vehicle where from many investor is pooled together, right? ಸೊ ಆ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ, ಆ ಫಂಡ್ ಅನ್ನೋದನ್ನ ಅವರು ಇನ್ವೆಸ್ಟರ್ ಇಂದ ತಗೊಳ್ತಾರೆ. ನಿಮ್ಗೆ ಎಕ್ಸಾಂಪಲ್ ಹೇಳಿದ್ನಲ್ಲ, 100 ಜನ ಇರ್ತಾರೆ ಒಂದು ರೂಮ್ ಅಲ್ಲಿ, ಅದರಲ್ಲಿ 98 ಜನ ಹತ್ರ ದುಡ್ಡಿರುತ್ತೆ, ಬಟ್ ಅವ್ರಿಗೆ ನಾಲೆಜ್ ಇರಲ್ಲ, ಟೈಮ್ ಇರಲ್ಲ. ಇನ್ನು ಇಬ್ಬರ ಹತ್ರ ಏನಿರುತ್ತೆ, ನಾಲೆಜ್ ಇರುತ್ತೆ, ಟೈಮ್ ಇರುತ್ತೆ, ಬಟ್ ಅಷ್ಟು ದುಡ್ಡು ಇರೋದಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ಸೊ ಏನ್ ಮಾಡ್ತಾರೆ ಅಂದ್ರೆ, ಈ ಎಲ್ಲಾ ಇನ್ವೆಸ್ಟರ್ಸ್ ಅವ್ರ ಹತ್ರ ದುಡ್ಡು ಕೊಡ್ತಾರೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, ಆ ದುಡ್ಡನ್ನ ಮ್ಯಾನೇಜ್ ಮಾಡಿ ಎಫಿಷಿಯಂಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅವ್ರ ಟೈಮ್ ಮತ್ತೆ ನಾಲೆಜ್ ನ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ ಇನ್ವೆಸ್ಟ್ಮೆಂಟ್ ನ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅದ್ರಲ್ಲಿ ರಿಟರ್ನ್ಸ್ ತಗೊಂಡು ಆ ರಿಟರ್ನ್ಸ್ ನ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆಬ್ವಿಯಸ್ಲಿ ಅವರು ಸಮ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ, ಅದೆಲ್ಲ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇವ್ರು ಯಾವ್ದಾದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ, ಅದರ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲೈಕ್ ಟ್ರೆಜರಿ ಬಿಲ್, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂಡ್ ಕಮಾಡಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಗೋಲ್ಡ್, ಕಮಾಡಿಟೀಸ್ ಅಂದ್ರೆ ಗೋಲ್ಡ್, ಆಯಿಲ್ ಅಂಡ್ ಫುಡ್ ಗ್ರೈನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. there are lot of investment opportunities in the market. ಸೊ ಆ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಅಂತ ಇರ್ತಾರಲ್ಲ, ಅಲ್ಲಿ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ ತುಂಬಾ ಪ್ರೊಫೆಷನಲ್ ಆಗಿರ್ತಾರೆ. ಅವ್ರಿಗೆ ಒಂದು 10 to 15 years ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಒಂದು ಫೀಲ್ಡ್ ಅಲ್ಲಿ, ಅವ್ರಿಗೆ ನಾಲೆಜ್ ಇರುತ್ತೆ, ಟೈಮ್ ಇರುತ್ತೆ. ಸೊ ನಿಮ್ಮ ಮನಿನ ನೀವ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಅವರು ನಿಮ್ಮ ಮನಿನ ಮ್ಯಾನೇಜ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಸೊ ದಟ್ ನಿಮ್ಮ ಒಂದು ಮನಿ ಏನಿದೆಯಾ ಅದು ಎಫೆಕ್ಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತೆ ಎಫಿಷಿಯಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದ್ರದ್ದು ಔಟ್ಕಮ್ ಏನು ಅಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೆ ರಿಟರ್ನ್ಸ್ ಕೊಡ್ತಾರೆ. ಸೊ ನಿಮ್ಗೆ ಜಾಸ್ತಿ ರಿಟರ್ನ್ಸ್ ಕೊಟ್ಟಂಗಿಲ್ಲ, ಅವ್ರಿಗೂ ಅಷ್ಟೇ ಕಮಿಷನ್ ಹೋಗ್ತಾ ಇರುತ್ತೆ. ಓಕೆನಾ? ನಿಮ್ಗೆ ಇಲ್ಲೊಂದು 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ ಮ್ಯೂಚುವಲ್ ಫಂಡ್ ಯಾವ್ದಾವ್ದು ಇದೆ ಅಂತ. SBI ಮ್ಯೂಚುವಲ್ ಫಂಡ್, ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್, HDFC ಮ್ಯೂಚುವಲ್ ಫಂಡ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಂದ್ರೆ there are 100+ ಮ್ಯೂಚುವಲ್ ಫಂಡ್ ಕಂಪನೀಸ್ ಇನ್ ಇಂಡಿಯಾ. 100ಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ ಕಂಪನೀಸ್ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಮೊದಲನೇದಾಗಿ ಮ್ಯೂಚುವಲ್ ಫಂಡ್ ಅಂತ ಸ್ಥಾಪನೆ ಆಗಿರೋದು UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ. ಸೊ LIC ಮ್ಯೂಚುವಲ್ ಫಂಡ್ ಇದೆ, ರೈಟ್? ನಿಮ್ಗೆ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಮ ಒಂದು ಅನಾಲಿಸಿಸ್ ಇರುತ್ತೆ, ಆ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಇದು ಮೀನಿಂಗ್ ವೆರಿ ಸಿಂಪಲ್. ನಿಮ್ಗೆ ಅರ್ಥ ಆಯ್ತಲ್ವ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ? ಮ್ಯೂಚುವಲ್ ಫಂಡ್ ಅಂದ್ರೆ ಅದೊಂದು ಫಂಡ್ ಹೌಸ್. ಅದೇನ್ ಮಾಡುತ್ತೆ ಅಂದ್ರೆ, ಎಲ್ಲ ಸ್ಮಾಲ್ ಇನ್ವೆಸ್ಟರ್ಸ್ ಹತ್ರ ಆ ಮನಿ ಕಲೆಕ್ಟ್ ಮಾಡ್ಕೊಂಡು ಒಂದು ದೊಡ್ಡ ಬಿಗ್ ಚಂಕ್ ಆಗಿ ಅವರು ಕೂಡಿಟ್ಟು ಅದನ್ನ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಟರ್ನ್ಸ್ ಬರುತ್ತೆ, ಅದನ್ನ ಮತ್ತೆ ಇನ್ವೆಸ್ಟರ್ಸ್ಗೆ ವಾಪಸ್ ಕೊಡ್ತಾರೆ. ಸೊ ಇಲ್ಲಿ ಎರಡು ಥಿಂಗ್ ತುಂಬಾ ಇಂಪಾರ್ಟೆಂಟ್. ಯಾವುದು ಅಂತಂದ್ರೆ, ಯಾರೇ ಒಬ್ಬ ವ್ಯಕ್ತಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ ಅಂತಂದ್ರೆ, ಅವನ ಹತ್ರ ನಾಲೆಡ್ಜ್ ಇರ್ಬೋದು ಅಥವಾ ಟೈಮ್ ಇಲ್ಲದೆ ಇರ್ಬೋದು. ಎರಡನೇದು, ಅವನ ಹತ್ರ ಟೈಮ್ ಇರ್ಬೋದು ಬಟ್ ನಾಲೆಡ್ಜ್ ಇಲ್ಲದೆ ಇರ್ಬೋದು. ಇವೆರಡು ಇರ್ಬೋದು, ಟೈಮ್ ಅಂಡ್ ನಾಲೆಡ್ಜ್, ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು. ಸೊ ಈ 3 ಬ್ಲೆಂಡ್ ಆಗಿ ಆ ಒಂದು ಸ್ಥಾಪನೆ ಆಗಿರೋ ಒಂದು ಇನ್ಸ್ಟಿಟ್ಯೂಷನ್ ಮ್ಯೂಚುವಲ್ ಫಂಡ್ ಹೌಸ್, ರೈಟ್? ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ನ, ಎಕ್ಸ್ಪೀರಿಯನ್ಸ್ ಅಂತ ನನ್ನ ಮುಂಚೆ ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇವತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ನಾಲೆಜ್ ತಗೊಬಹುದು, ನೀವು ನಿಮ್ಮ ಟೈಮ್ ನ ಡೆಡಿಕೇಟ್ ಮಾಡಬಹುದು, ಬಟ್ ಎಕ್ಸ್ಪೀರಿಯನ್ಸ್ ಬರೋದಿಲ್ಲ. ಎಕ್ಸ್ಪೀರಿಯನ್ಸ್ ಯಾವಾಗ ಬರುತ್ತೆ ಅಂದ್ರೆ, ನೀವು ರಿಯಲ್ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಇನ್ವೆಸ್ಟ್ಮೆಂಟ್ ಮಾಡಿದಾಗಲೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ನಾನು 100% ಬೇಕಾದ್ರೆ ಬಾಂಡ್ ಪೇಪರ್ ಬರ್ಕೊಡ್ತೀನಿ. ನಿಮ್ಮ ಹತ್ರ ಟೈಮ್ ನಾಲೆಜ್ ಇದ್ರೂ ನೀವು ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ತೆಗಿಯಕ್ಕಾಗಲ್ಲ. ಯಾಕೆ ಗೊತ್ತಾ? ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರಲ್ಲ. ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಕ್ರೂಷಿಯಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ರಾಫಿಟ್ ತೆಗಿಬೇಕು ಅಂತಂದ್ರೆ. ಸೊ ಎಕ್ಸ್ಪೀರಿಯನ್ಸ್ ಯಾರಿಗಿರುತ್ತೆ ಅಂದ್ರೆ, ಆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರುತ್ತೆ. ಓಕೆನಾ? ಸೊ ಇದು ಮ್ಯೂಚುವಲ್ ಫಂಡ್. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಇಲ್ಲಿದೆ ಕೀ ಫೀಚರ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ. ಒಂದು ಡೈವರ್ಸಿಫಿಕೇಶನ್ ಅಂದ್ರೆ, ನೀವೇನೊಂದು ಇವಾಗ ನೀವು ಇನ್ವೆಸ್ಟ್ಮೆಂಟ್ ನ ಜಸ್ಟ್ ಆಸ್ ಲೆಸ್ ಆಸ್ 100 rupees, 100 ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಎಷ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು? 100 ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಟ್ ನೀವು ಎಷ್ಟು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಲಿಮಿಟ್ ಇರೋದಿಲ್ಲ. ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡಿಫ್ರೆಂಟ್ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೀವು ಸ್ಟಾಕ್ ಅಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಬಾಂಡ್ಸ್ ಅಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಯಾವುದೇ ಒಂದು ಕಮಾಡಿಟಿಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ಥ್ರೂ ಮ್ಯೂಚುವಲ್ ಫಂಡ್. ಓಕೆನಾ?
ಸೊ ಅದು ಫೀಚರ್ಸ್. ಎರಡನೇದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ನಾನು ಹೇಳದ್ನಲ್ವಾ, ಸೊ ಆ ಒಂದು ಫಂಡ್ ಮ್ಯಾನೇಜರ್ ತುಂಬಾ ಎಕ್ಸ್ಪರ್ಟೈಸ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರ ನಾಲೆಜ್ ಇರುತ್ತೆ, ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತಾರೆ. ಸೊ ದೇ ಆರ್ ದ ಬೆಸ್ಟ್ ಪೀಪಲ್ ಹೂ ಕ್ಯಾನ್ ಮ್ಯಾನೇಜ್ ಯುವರ್ ಮನಿ, ರೈಟ್. ನೆಕ್ಸ್ಟ್ ಅಫೋರ್ಡಬಿಲಿಟಿ ಅಂತಂದ್ರೆ ಇಲ್ಲಿ ನೋಡಿ, ಸ್ಟಾರ್ಟ್ ವಿತ್ ಸ್ಮಾಲ್ ಅಮೌಂಟ್ಸ್ 500, ಮಿನಿಮಮ್ ಟು ಮಿನಿಮಮ್ 500 rupees ಇಂದನೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ 100 rupees ಇಂದನೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ರಿಟರ್ನ್ಸ್ ನಿಮ್ಗೆ ತುಂಬಾ ಕಮ್ಮಿ ಇರುತ್ತೆ. ನನ್ನ ಸಜೆಷನ್ ಏನು ಅಂತಂದ್ರೆ, ಬಟ್ ಯಾರಿಗೆಲ್ಲ ಆಗೋದೇ ಇಲ್ಲ ಅವರು 100 rupees ಇಂದ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಯಾರಿಗೆಲ್ಲ ದೇ ಕ್ಯಾನ್ ಅಫೋರ್ಡ್ 500 to 1000 ಪರ್ ಮಂತ್ ಅಂತ ಅಂದ್ರೆ ಈಸಿಯಾಗಿ ಮಾಡ್ಬೋದು, ರೈಟ್. ಸೊ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮಿನಿಮಮ್ ಟು ಮಿನಿಮಮ್ 1000 ಆದ್ರೂ ಸೇವ್ ಮಾಡಬಹುದು. ಯಾಕೆ ಅಂತಂದ್ರೆ ಇಟ್ಸ್ ಆಲ್ ಅಬೌಟ್ ಪ್ರಿಯಾರಿಟಿ. ನೀವೆಲ್ಲೋ ಹೋಗಿ ಒಂದ್ ಪಾರ್ಟಿ ಮಾಡಿದ್ರೆ 500 rupees ಖರ್ಚು ಮಾಡ್ತೀರಾ, ಎಲ್ಲೋ ಹೋಗಿ ಒಂದು ಹೋಟೆಲ್ಗೆ ಹೋದ್ರೆ 1000 rupees ಖರ್ಚು ಮಾಡ್ತೀರಾ. ನಾನು ನಿಮ್ಗೆ ಮಾಡ್ಬೇಡಿ ಅಂತ ಹೇಳಿಲ್ಲ. ಸೊ ಯಾವಾಗ್ಲೂ ಒಂದು ನಿಮ್ಗೆ ಟಿಪ್ಸ್ ಕೊಡಕ್ ಇಷ್ಟಪಡ್ತೀನಿ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ನಾಟ್ ಈಕ್ವಲ್ ಟು ಸೇವಿಂಗ್. ಅಂದ್ರೆ ನಿಮ್ಮ ಹತ್ರ ಏನ್ ಇನ್ಕಮ್ ಬರುತ್ತೆ, ಸೇ ಫಾರ್ ಎಕ್ಸಾಂಪಲ್ ನಿಮ್ ಇನ್ಕಮ್ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಸೊ ಎಕ್ಸ್ಪೆಂಡಿಚರ್ ಒಂದು 70 rupees ನೀವು ಮಾಡ್ತೀರಾ ಪರ್ ಮಂತ್ ಅಂತ ಅನ್ಕೊಳ್ಳಿ. ಸೇವಿಂಗ್ಸ್ ಎಷ್ಟಾಗುತ್ತೆ, 30 rupees ಆಗುತ್ತೆ. ಸೊ ಇದು ರಾಂಗ್ ವೇ ಆಫ್ ಲುಕಿಂಗ್ ಎಟ್ ಇಟ್. ನನ್ನ ಒಂದು ವಾದ ಏನು ಅಂತ ಅಂದ್ರೆ, ಸೊ ಇನ್ಕಮ್ ಮೈನಸ್ ಸೇವಿಂಗ್ is equal to expenditure, right. ಅಂದ್ರೆ ನೀವು ಇನ್ಕಮ್ ಒಂದು 100 ರೂಪಾಯಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ನಿಮ್ಗೆ 10 ಕಾಸ್ಟ್ ಅದ್ರಲ್ಲಿ 40 ರೂಪಾಯಿ ಉಳಿಸ್ಬೇಕು ಅಂತ ನೀವು ಮನ್ಸು ಮಾಡಿದ್ರೆ ಉಳಿಸ್ಬಹುದು. ಯಾಕೆಂದ್ರೆ ಅನ್ನೆಸೆಸರಿ ಸ್ಪೆಂಡಿಂಗ್ಸ್ ಎಲ್ಲ ಕಟ್ ಮಾಡಿದ್ರೆ ನಿಮ್ಗೆ ಉಳಿಯೋದೇ ಎಕ್ಸ್ಪೆಂಡಿಚರ್. ಇನ್ನು 60 ರೂಪಾಯಿ ಎಕ್ಸ್ಪೆಂಡಿಚರ್ ಮಾಡಿ, ರೈಟ್. ಸೊ ದಿಸ್ ಇಸ್ ದ ರೈಟ್ ವೇ ಆಫ್ ಅಪ್ರೋಚಿಂಗ್ ಯುವರ್ ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಸೇವಿಂಗ್, ರೈಟ್. ಸೊ ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದು ಡ್ರೈವಿಂಗ್ ಮಾಡ್ತಿರ್ಬೋದು, ಅಥವಾ ಯಾವುದೇ ಒಂದು ಕಂಪನಿಗೆ ಹೋಗ್ತಾ ಇರ್ಬೋದು, ಯುನೋ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಯುನೋ ಲೈಕ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೋಗ್ತಾ ಇರ್ಬೋದು. ಸೊ ಅವರು ಸೇವ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಓಕೆನಾ. ಸೊ ಅಫೋರ್ಡಬಿಲಿಟಿ. ದೆನ್ ಲಿಕ್ವಿಡಿಟಿ ಅಂತ ಅಂದ್ರೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು ಮತ್ತೆ ಸೆಲ್ ಮಾಡ್ಬೋದು ಅಂತ, ಅದು ಲಿಕ್ವಿಡಿಟಿ ಆಗುತ್ತೆ. ಲಿಕ್ವಿಡಿಟಿ ಅಂತ ಅಂದ್ರೆ ನಿಮ್ಗೆ ಈಸಿಯಾಗಿ ಸೆಲ್ಲರ್ ಸಿಕ್ಬಿಡ್ತಾರೆ ಬೈ ಮಾಡ್ಬೇಕು ಅಂದ್ರೆ, ಬೈಯರ್ ಸಿಕ್ಬಿಡ್ತಾರೆ ಸೆಲ್ ಮಾಡ್ಬೇಕು ಅಂದ್ರೆ. ಈ ಲಿಕ್ವಿಡಿಟಿ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಬಟ್ ಇಲ್ಲೊಂದು ಟರ್ಮ್ ಇದೆ, ಓಪನ್ ಎಂಡೆಡ್ ಫಂಡ್ಸ್ ಅಂತ. ಸೊ ಓಪನ್ ಎಂಡೆಡ್ ಫಂಡ್ಸ್ ಅಂದ್ರೆ ಏನು ಅಂತ ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಬೇಸ್ಡ್ ಆನ್ ಬೇಸ್ಡ್ ಆನ್ ದೇರ್ ದಿಸ್ ಥಿಂಗ್ ಯಾವುದು ಅಂತಂದ್ರೆ ಟೈಪ್ಸ್, ಒಂದ್ ಸರ್ಟೆನ್ ಟೈಪ್ಸ್ ಇದೆ. ಸೊ ಅದರಲ್ಲಿ 2 types ಇದೆ, ರೈಟ್. ಒನ್ ಇಸ್ ಓಪನ್ ಎಂಡೆಡ್ ಫಂಡ್ ಅಂತ, ಅನದರ್ ಒನ್ ಇಸ್ ಕ್ಲೋಸ್ಡ್ ಎಂಡೆಡ್ ಫಂಡ್ ಅಂತ. ನಿಮ್ಗೆ ಫಸ್ಟ್ ಕ್ಲೋಸ್ಡ್ ಎಂಡೆಡ್ ಫಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಓಪನ್ ಎಂಡೆಡ್ ಫಂಡ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಇವತ್ತು ಎಷ್ಟು ಡೇಟು, ಇವತ್ತು ಸೇ ಫಾರ್ ಎಕ್ಸಾಂಪಲ್ 13th July ಅಲ್ವಾ. ಸೊ 13th July ಇಂದ ಒಂದು ನ್ಯೂ ಫಂಡ್ ಆಫರ್ ಅಂತ ಕರಿತೀವಿ, NF ಮ್ಯೂಚುವಲ್ ಫಂಡ್ ಹೊಸದಾಗಿ ಲಾಂಚ್ ಆಗ್ತಿದ್ರೆ ಮಾರ್ಕೆಟ್ ಅಲ್ಲಿ, ಓಕೆನಾ, ಅದನ್ನ ನ್ಯೂ ಫಂಡ್ ಆಫರ್ ಅಂತ ಕರಿತೀವಿ, NFO ಅಂತ. ಓಕೆ. ಸೊ 13th ಅದು ಓಪನ್ ಆದ್ರೆ ಲೆಟ್ಸ್ ಸೇ July 31st ವರೆಗೂ ಅದಿರುತ್ತೆ ಅಂತ ಅನ್ಕೊಳ್ಳಿ. ಸೊ ನೀವು ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಈ ಒಂದು ಪೀರಿಯಡ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ರೈಟ್. ಸೊ ಈ ಪೀರಿಯಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಅದು ಲಾಕ್ ಆಗ್ಬಿಡುತ್ತೆ. ಅದು ಇರುತ್ತೆ ಇಷ್ಟು ಇಯರ್ ಅಂತ, 1 year ಇರ್ಬೋದು, 2 year ಇರ್ಬೋದು, 3 years ಇರ್ಬೋದು, 5 years ಇರ್ಬೋದು, ಓಕೆನಾ. ಸೊ ಅಲ್ಲಿ ನಿಮ್ಗೆ ಆಲ್ರೆಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಎಲ್ಲ ಹೇಳಿರ್ತಾರೆ. ಸೊ ನಿಮ್ಗೆ ಓಕೆ ನಾನು 5 years ಲಾಕ್ ಇನ್ ಪೀರಿಯಡ್ ಆದ್ರೂ ಪರವಾಗಿಲ್ಲ ಅಂತಂದ್ರೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ರೆ 5 years ಆದ್ಮೇಲೆ ಅದು ಓಪನ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ ಇನ್ವೆಸ್ಟ್ಮೆಂಟ್ ನ ನೀವು ತಗೊಬಹುದು ವಿತ್ ರಿಟರ್ನ್ಸ್. ನೆಕ್ಸ್ಟ್ ಕ್ಲೋಸ್ಡ್ ಎಂಡೆಡ್ ಅಂತ ಅಂದ್ರೆ ಲೆಟ್ಸ್ ಸೇ ಇವತ್ತು 13th July ಅಲ್ವಾ. ಸೊ 13th July ಓಪನ್ ಆದ್ರೆ ದೇರ್ ಇಸ್ ನೋ ಎಂಡ್ ಡೇಟ್ ಅಂತ. ನೀವ್ ಯಾವಾಗ ಬೇಕಾದ್ರೂ ಅದನ್ನ ಬೈ ಮಾಡಬಹುದು, ಆ ಒಂದು ಮ್ಯೂಚುವಲ್ ಫಂಡ್ ನ ಯಾವಾಗ ಬೇಕಾದ್ರೂ ಸೆಲ್ ಮಾಡಬಹುದು, ಅದನ್ನೇ ಇಲ್ಲಿ ಹೇಳಿರೋದು. ಸೊ ಈಸಿಯಾಗಿ ಲಿಕ್ವಿಡಿಟಿ ಸಿಗುತ್ತೆ ಓಪನ್ ಎಂಡೆಡ್ ಫಂಡ್ ಅಲ್ಲಿ ಅಂತ. ಸೊ ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ ನಿಮ್ಗೆ.
ವೆಲ್ ನೆಕ್ಸ್ಟ್ ಇನ್ನೊಂದು ಟೈಪ್ಸ್ ಇದೆ, ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದ್ರ ಮೇಲೆ ಇದು ಟೈಪ್ಸ್. ಓಕೆ, ಸೊ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಫಸ್ಟ್ ಒನ್ ಈಕ್ವಿಟಿ ಮ್ಯೂಚುವಲ್ ಫಂಡ್. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತಂದ್ರೆ ಈ ಒಂದು ಫಂಡ್ ಹೌಸ್ ಇದೆಯಲ್ವಾ, ಸೊ ಈ ಫಂಡ್ ಹೌಸ್ ಅಥವಾ ಇದೊಂದು ಪರ್ಟಿಕ್ಯುಲರ್ ಅವ್ರದೊಂದು ಸ್ಟ್ರಾಟಜಿ ಇರುತ್ತೆ, ಓನ್ಲಿ ಈಕ್ವಿಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ. ಸೊ ನಿಮ್ಗೆ ಈಕ್ವಿಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಟ್ ನಿಮ್ಮ ಹತ್ರ ಟೈಮ್, ನಾಲೆಜ್, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ನೀವೊಂದು ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಇನ್ ಟರ್ನ್ ಎಲ್ಲ ಈಕ್ವಿಟೀಸ್ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ ಮೇನ್ಲಿ ಇನ್ ಈಕ್ವಿಟೀಸ್, ಹೈ ರಿಸ್ಕ್ ಹೈ ರಿಟರ್ನ್ ಪೊಟೆನ್ಶಿಯಲ್. ಸೊ ಈಕ್ವಿಟಿ ನಿಮ್ಗೆ ಯಾವಾಗ್ಲೂ ಹೈ ರಿಟರ್ನ್ಸ್ ಇರುತ್ತೆ, ರಿಸ್ಕ್ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ನೀವು ರಿಸ್ಕ್ ತಗೊಳಕ್ ರೆಡಿ ಇದ್ದೀರಾ ಅಂತ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಅಂತ. ಓಕೆ, ಇಲ್ಲಿ ನಿಮ್ಗೆ ರಿಟರ್ನ್ಸ್ ಏನೋ ಇಷ್ಟು ಪರ್ಸೆಂಟೇಜ್ ಅಂತ ನಿಮ್ಗೆ ಯಾವತ್ತು ಸರ್ಟನಿಟಿ ಇರೋದಿಲ್ಲ, ಇಷ್ಟು ಪರ್ಸೆಂಟೇಜ್ ಅಂತ ಫಿಕ್ಸ್ ಇರೋದಿಲ್ಲ, ರೈಟ್? ಇದು ವೇರಿ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್. ಸೆಕೆಂಡ್ ಒನ್ ಡೆಟ್ ಮ್ಯೂಚುವಲ್ ಫಂಡ್. ಸೊ ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಗವರ್ಮೆಂಟ್ ಬಾಂಡ್ಸ್, ಲಿಕ್ವಿಡಿಟಿ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಡಿಬೆಂಚರ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಮತ್ತೆ ಅದರ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ಈ ನಾನು ಹೇಳಿದ್ನಲ್ವಾ, ಬಾಂಡ್ಸ್, ಡಿಬೆಂಚರ್ಸ್ ಮತ್ತೆ ಲಿಕ್ವಿಡ್ ಫಂಡ್ಸ್ ಅಂತ, ಅವೆಲ್ಲ ಏನು ಅಂತಂದ್ರೆ ಫಿಕ್ಸ್ಡ್ ರಿಟರ್ನ್ ಇರುತ್ತೆ. 8%, 10%, 20% ಎಲ್ಲ ಇರಲ್ಲ, 8%, 10%, ಮ್ಯಾಕ್ಸ್ ಟು ಮ್ಯಾಕ್ಸ್ 12% ಇರುತ್ತೆ, ರೈಟ್? ಸೊ ತುಂಬಾ ರಿಸ್ಕಿ ಆಗಿದ್ರೆ ಆ ಒಂದು ಡೆಟ್ ಫಂಡ್ 12% ಕೊಡ್ಬೋದು, ರೈಟ್? ಸೊ ದೀಸ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಇನ್ ಬಾಂಡ್ಸ್, ಡಿಬೆಂಚರ್, ಲೋವರ್ ರಿಸ್ಕ್ ತುಂಬಾ ಕಮ್ಮಿ ಇರುತ್ತೆ, ಸ್ಟೇಬಲ್ ರಿಟರ್ನ್. ನಿಮ್ಗೆ ಪ್ರತಿ ವರ್ಷ ಇಷ್ಟಿಷ್ಟು ರಿಟರ್ನ್ ಅಂತ ಬರುತ್ತೆ, ಅದನ್ನ ಸ್ಟೇಬಲ್ ಅಂತ ಕರಿತೀವಿ. ಪ್ಲಸ್ ಫಿಕ್ಸ್ಡ್, ಇಷ್ಟು ಪರ್ಸೆಂಟೇಜ್ ಫಿಕ್ಸ್ಡ್ ಅಂತ ಇರುತ್ತೆ. ಬಟ್ ಕಂಪೇರ್ ಮಾಡಿದ್ರೆ ಯಾವಾಗ್ಲೂ ನಿಮ್ಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಹೈಯೆಸ್ಟ್ ರಿಟರ್ನ್ಸ್ ಕೊಡೋದು ಕಂಪೇರ್ ಟು ಡೆಟ್ ಮ್ಯೂಚುವಲ್ ಫಂಡ್, ರೈಟ್? ಸೊ ಇದೆರಡು ಟೈಪ್ಸ್ ಆಯ್ತು. ನೆಕ್ಸ್ಟ್ ನೋಡೋಣ ಬನ್ನಿ. ವೇಟ್ ಒಂದು ನಿಮಿಷ. ನೆಕ್ಸ್ಟ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಸೊ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಯಾವುದು ಮ್ಯೂಚುವಲ್ ಫಂಡ್ ಇತ್ತು, ಈಕ್ವಿಟಿ ಮ್ಯೂಚುವಲ್ ಫಂಡ್ ಮತ್ತೆ ಡೆಟ್ ಮ್ಯೂಚುವಲ್ ಫಂಡ್ ಇತ್ತಲ್ವಾ? ಸೊ ಕಾಂಬಿನೇಷನ್ ಆಫ್ ಈಕ್ವಿಟಿ ಮತ್ತೆ ಡೆಟ್ ಮ್ಯೂಚುವಲ್ ಫಂಡ್ ನಾವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ, ರೈಟ್? ಸೊ ಈ ಒಂದು ಫಂಡ್ ಹೌಸ್ ಅಥವಾ ಈ ಒಂದು ಫಂಡ್ ಏನ್ ಮಾಡುತ್ತೆ ಅಂದ್ರೆ ಈಕ್ವಿಟಿಲೂ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಡೆಟ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇದರಿಂದ ನಿಮ್ಗೆ ಏನು ಉಪಯೋಗ? ಇದರಿಂದ ನಿಮ್ಗೆ ಉಪಯೋಗ ಇದೆ. ಏನಂತ ಅಂದ್ರೆ ನಿಮ್ಗೆ ರಿಸ್ಕ್ ಕಮ್ಮಿ ಮಾಡಬೇಕು, ರಿಟರ್ನ್ಸ್ ಜಾಸ್ತಿ ಮಾಡಬೇಕು ಅಂತ ನಿಮ್ ಥಾಟ್ ಪ್ರೋಸೆಸ್ ಇದ್ರೆ ನೀವು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯಾಕೆ ಅಂದ್ರೆ ಸರ್ಟೆನ್ ಪರ್ಸೆಂಟೇಜ್ ಆಫ್ ನಿಮ್ಮ ಅಮೌಂಟ್ ನ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸರ್ಟೆನ್ ಪರ್ಸೆಂಟೇಜ್ ಆಫ್ ನಿಮ್ಮ ಅಮೌಂಟ್ ನ ಡೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಡೆಟ್ ಅಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ವಾ ಅದೆಲ್ಲ ನಿಮ್ಗೆ ಫಿಕ್ಸ್ಡ್ ಆಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ. ಸೊ ನಿಮ್ಗೆ ಒಂದು ರಿಟರ್ನ್ ಸಿಗುತ್ತೆ ಅಂತ ನಿಮ್ಗೆ ಗ್ಯಾರಂಟಿ ಇರುತ್ತೆ. ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡೋದು ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಹೈಯೆಸ್ಟ್ ರಿಟರ್ನ್ಸ್ ಇರುತ್ತೆ. ಸೊ ಲಾಂಗ್ ಟರ್ಮ್ ಅಲ್ಲಿ ತಗೊಂಡ್ರೆ ಇವೆರಡು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಓವರ್ ಆಲ್ ನಿಮ್ಗೆ ಬ್ಯಾಲೆನ್ಸ್ಡ್ ರಿಟರ್ನ್ ಸಿಗುತ್ತೆ. ಇಲ್ಲಿ ನೋಡಿ, ಬ್ಯಾಲೆನ್ಸ್ಡ್ ರಿಸ್ಕ್ ಇರುತ್ತೆ, ಸೊ ನಿಮ್ಗೆ ಬ್ಯಾಲೆನ್ಸ್ ರಿಟರ್ನ್ ಸಿಗುತ್ತೆ. ಸೊ ನಿಮ್ಗೆ ಈ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಹೈಬ್ರಿಡ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅವ್ರು ಅಲ್ಲೇ ಪರ್ಸೆಂಟೇಜ್ ಮೆನ್ಷನ್ ಮಾಡಿರ್ತಾರೆ. ಕೆಲವೊಂದು 70-30 ಅಂದ್ರೆ 70% ಈಕ್ವಿಟಿ, 30% ಡೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕೆಲವೊಂದು 60-40 ಇರುತ್ತೆ. ಐ ಮೀನ್ 60% ನಿಮ್ಗೆ 60% ತುಂಬಾ ದೊಡ್ಡದಾಗೋಯ್ತು ಅನ್ಸುತ್ತೆ. ಇಟ್ಸ್ ಓಕೆ. 60% ನಿಮ್ಗೆ ಈಕ್ವಿಟಿ ಇರುತ್ತೆ, 40% ಡೆಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಇರ್ಬೋದು 50-50. ಸೊ 50% ಈಕ್ವಿಟಿ ಇರುತ್ತೆ, 50% ಡೆಟ್ ಅಲ್ಲಿ ಇರುತ್ತೆ. ಸೊ ಇದು ನಿಮ್ಗೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್. ಸೊ ಅರ್ಥ ಆಯ್ತು ಅನ್ಕೋತೀನಿ. ವೆರಿ ಸಿಂಪಲ್. ನಿಮ್ಗೆ ಈಕ್ವಿಟಿ ಅಂಡ್ ಡೆಟ್ ಅರ್ಥ ಆಗಿದ್ರೆ ಹೈಬ್ರಿಡ್ ಅರ್ಥ ಆಗ್ಬಿಡುತ್ತೆ. ನೆಕ್ಸ್ಟ್ ಇಂಡೆಕ್ಸ್ ಫಂಡ್. ಸೊ ಈ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಏನ್ ಮಾಡುತ್ತೆ ಅಂದ್ರೆ ಯಾವುದೇ ಒಂದು ಇಂಡಿವಿಜುವಲ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸೊ ಇದೊಂದು ಥೀಮ್ ಬೇಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ನಿಮ್ಗೆ ಇಂಡಿಯಾದಲ್ಲಿ ಯಾವ್ದು 3 ಇಂಪಾರ್ಟೆಂಟ್ ಇಂಡೆಕ್ಸ್ ಇದೆ ಅಂತ ಹೇಳ್ಕೊಟ್ಟಿದ್ದೆ, ನೆನ್ಪು ಮಾಡ್ಕೊಳ್ಳಿ.
ಒಂದು ನಿಫ್ಟಿ 50. ಸೊ ಅಲ್ಲಿ ನಿಫ್ಟಿ 50 ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು 50 ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ಯಾಕೆಂದ್ರೆ ನಿಮ್ ಫಂಡ್ ನ ತಗೊಂಡೋಗಿ ಅವರು 50 ಕಂಪನಿಗೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಲಿ 15 ಬ್ಯಾಂಕಿಂಗ್ ರಿಲೇಟೆಡ್ ಕಂಪನೀಸ್ ಇದೆ. ಸೊ ಆ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ನಿಮ್ದು ಜಸ್ಟ್ 500 ಇರ್ಬೋದು ಪರ್ ಮಂತ್ SIP ಅಥವಾ ಇನ್ವೆಸ್ಟ್ಮೆಂಟ್, ಬಟ್ ಅದು 15 ಕಂಪನೀಸ್ಗೆ ಡಿವೈಡ್ ಆಗುತ್ತೆ. ರೈಟ್. ನೆಕ್ಸ್ಟ್ ಸೆನ್ಸೆಕ್ಸ್ ಅಲ್ಲಿ 30 ಕಂಪನೀಸ್ ಇದೆ. ಸೊ ಆ 30 ಕಂಪನೀಸ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗೆ ಆದ್ರೆ ನಿಮ್ಗೆ ರಿಸ್ಕ್ ಕಮ್ಮಿ ಆಗ್ತಾ ಬರುತ್ತೆ, ರಿಟರ್ನ್ಸ್ ಜಾಸ್ತಿ ಆಗುತ್ತೆ ನೀವು ಒಂದು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಹೇಗೆ ಅಂತ ಅಂದ್ರೆ ನೀವೊಂದು ಇಂಡಿವಿಜುವಲ್ ಕಂಪನಿ ಮೇಲೆ ನೀವು 100% ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನಾಳೆ ಕಂಪನಿ ಬಿದೋಯ್ತು, ಆ ಕಂಪನಿ ಲಿಕ್ವಿಡೇಟ್ ಆಗೋಯ್ತು ಅಂತ ಅನ್ಕೊಂಡ್ರೆ ನಿಮ್ಮ ಒಂದು ಫುಲ್ ಇನ್ವೆಸ್ಟ್ಮೆಂಟ್ 100% ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಅಂದ್ರೆ ಲಾಸ್ ಆಗುತ್ತೆ. ಬಟ್ ಅದೇ ಅವರು ಮಲ್ಟಿಪಲ್ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಒಂದ್ ಕಂಪನಿ ಲಿಕ್ವಿಡೇಟ್ ಆದ್ರೂ ನಿಮ್ಗೆ ರಿಮೈನಿಂಗ್ 49 ಕಂಪನೀಸ್ ನಿಮ್ಗೆ ಪ್ರಾಫಿಟ್ ಕೊಡುತ್ತೆ. ಅಂದ್ರೆ ನಿಫ್ಟಿ 50 ಇರುವಂತ ಕಂಪನೀಸ್ ಅಷ್ಟು ಸುಲಭವಾಗಿ ಲಿಕ್ವಿಡೇಟ್ ಆಗಲ್ಲ, ಅವೆಲ್ಲ ತುಂಬಾ ಸ್ಟ್ರಾಂಗ್ ಕಂಪನೀಸ್ಗಳು. ಬಟ್ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಹೇಳಕ್ಕಾಗಲ್ಲ ಏನು. ನಾವ್ ಯಾವಾಗ್ಲೂ ನಮ್ಮ ಒಂದು ರಿಸ್ಕ್ ನ ಕಮ್ಮಿ ಮಾಡ್ಬೇಕು, ರಿಟರ್ನ್ಸ್ ನ ಜಾಸ್ತಿ ಮಾಡ್ಬೇಕು. ಇದಾಗಿ ಕೂಡ ಒಂದು ಥೀಮ್ ಬೇಸ್ಡ್ ಫಂಡ್ ಅಂತ ಇರುತ್ತೆ. ಸೊ ಥೀಮ್ ಬೇಸ್ಡ್ ಫಂಡ್ ಅಂತ ಅಂದ್ರೆ ಈ ಒಂದು ಮ್ಯೂಚುವಲ್ ಫಂಡ್ ಡಿಫ್ರೆಂಟ್ ಥೀಮ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಥೀಮ್ಸ್ ಅಂದ್ರೆ ಏನಪ್ಪಾ ಇಲ್ಲಿ ಅಂತಂದ್ರೆ ಐ ಟಿ ಅಂದ್ರೆ ನಿಮ್ಗೆ ಗೊತ್ತು, ರೈಟ್. ಸೊ IT ಕಂಪನೀಸ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, FMCG ಕಂಪನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ದೆನ್ ಬ್ಯಾಂಕಿಂಗ್ ಕಂಪನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಫಿನಾನ್ಷಿಯಲ್ ಕಂಪನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಓನ್ಲಿ ಫಿನಾನ್ಷಿಯಲ್ ಕಂಪನೀಸ್ ಅದು ಥೀಮ್ ಬೇಸ್ಡ್, ಓನ್ಲಿ ಬ್ಯಾಂಕಿಂಗ್ ಕಂಪನೀಸ್ ಅಥವಾ ಓನ್ಲಿ ಇಂಜಿನಿಯರಿಂಗ್ ಕಂಪನೀಸ್, ಓನ್ಲಿ ಕೆಮಿಕಲ್ ಕಂಪನೀಸ್, ಓನ್ಲಿ ಟೆಕ್ಸ್ಟೈಲ್ ಕಂಪನೀಸ್, ಓನ್ಲಿ ಸ್ಟೀಲ್ ಕಂಪನೀಸ್. ಈ ತರ ಪರ್ಟಿಕ್ಯುಲರ್ ಒಂದು ಸೆಕ್ಟರ್ ತಗೊಂಡು ಆ ಒಂದು ಸೆಕ್ಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಎಲ್ಲಾ ಕಂಪನಿನೂ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದೆಲ್ಲ ಕಂಪನಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಆಗಿರುತ್ತೆ, ಅದನ್ನ ನಾವು ಥೀಮ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಅದು ಆಪ್ಷನ್ ಇದೆ, ರೈಟ್. ಸೊ ಇದು ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್. ಯಾವುದೇ ಇನ್ವೆಸ್ಟ್ಮೆಂಟ್ ಅನ್ನಾಗ್ಲಿ ನಮ್ಗೆ ಅಡ್ವಾಂಟೇಜಸ್ ಇರುತ್ತೆ, ಶಾರ್ಟ್ ಕಮಿಂಗ್ಸ್ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಅಂತ ಕರೀತಾರೆ, ಬಟ್ ಶಾರ್ಟ್ ಕಮಿಂಗ್ಸ್ ಅನ್ನೋದು ಅಪ್ರಾಪ್ರಿಯೇಟ್ ವರ್ಡ್, ಸೊ ದಟ್ ಐ ಯೂಸ್ ದ ಶಾರ್ಟ್ ಕಮಿಂಗ್ಸ್ ಅಂತ. ಸೊ ನಾವು ಮೊದಲು ಅಡ್ವಾಂಟೇಜಸ್ ಬಗ್ಗೆ ತಿಳ್ಕೊಳ್ಳೋಣ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಹೇಗೆ ಒಬ್ಬ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಂದ್ರೆ ಇಟ್ ಬೇಸ್ಡ್ ಆನ್ ಹಿಸ್ ಪ್ರಿಫರೆನ್ಸಸ್, ರೈಟ್. ಅದು ನಿಮ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ಯಾವಾಗ್ಲೂ ಅಡ್ವಾಂಟೇಜಸ್ ಜಾಸ್ತಿ ಇರಬೇಕು, ಆಲ್ವೇಸ್ ಅಡ್ವಾಂಟೇಜಸ್ ಔಟ್ವೇ ದ ಡಿಸ್ಅಡ್ವಾಂಟೇಜಸ್, ರೈಟ್. ಸೊ ಫಸ್ಟ್ ಒನ್, ಈಸಿ ಫಾರ್ ದ ಬಿಗಿನರ್ಸ್. ಅಂದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ನೋ ವರಿ, ನೀವೇನ್ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ, ಅವಶ್ಯಕತೆನೂ ಇಲ್ಲ. ಸಿಂಪಲ್ ಆಗಿ ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ ಕಂಪನೀಸ್ ನ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಲಾಂಗ್ ಟರ್ಮ್ ಅಲ್ಲಿ 100% ನಿಮ್ಗೆ ರಿಟರ್ನ್ಸ್ ಬರುತ್ತೆ. ನಾನು 100% ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಬಿಕಾಸ್ ಐ ಹವ್ ಸೀನ್, ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು ತಿಂಗಳಿಗೆ ರಿಟರ್ನ್ ಬೇಕು, ಇನ್ನೊಂದು ವರ್ಷಕ್ಕೆ ರಿಟರ್ನ್ ಬೇಕು ಅಂತಂದ್ರೆ ಕಷ್ಟ ಇದೆ. ಬಟ್ ನೀವು ಒಂದು 5 ವರ್ಷ 10 ವರ್ಷ 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ನೀವು ಅಷ್ಟು ಕಾಲ ಇನ್ವೆಸ್ಟ್ಮೆಂಟ್ ಮಾಡಿ ಉಳಿಸ್ಕೊಂಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಎಷ್ಟು ಅಂತ ನಾನು ಹೇಳಕ್ಕಾಗಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್, ಮೇನ್ಲಿ ಬೇಸ್ಡ್ ಆನ್ ದ ಎಕಾನಮಿ. ಸೊ ನಮ್ಮ ಒಂದು ಎಕಾನಮಿ ಯಾವ ತರ ಇರುತ್ತೆ ಅದ್ರ ಮೇಲೆ ನಿಮ್ಗೆ ರಿಟರ್ನ್ ಸಿಗುತ್ತೆ. ಬುಲ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ರಿಟರ್ನ್ ಸಿಗುತ್ತೆ, ಬೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟು ರಿಟರ್ನ್ ಸಿಗಲ್ಲ ಅಥವಾ ನೀವು ಲಾಸ್ ಅಲ್ಲಿ ಇರ್ಬೋದು, ರೈಟ್. ಸೆಕೆಂಡ್ ಒನ್, ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್, ರೈಟ್. ನಾನು ಹೇಳಿದ್ನಲ್ಲ ಈಕ್ವಿಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಡೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಂಡ್ ಕಮಾಡಿಟೀಸ್ ಲೈಕ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸಿಲ್ವರ್ ಮತ್ತೆ ಆಯಿಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇರುತ್ತೆ, ರೈಟ್. ಮ್ಯಾನೇಜ್ಡ್ ಬೈ ಪ್ರೊಫೆಷನಲ್, ಇದೇ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಮ್ಯೂಚುವಲ್ ಫಂಡ್ ಅಂತಂದ್ರೆ, ರೈಟ್. ಸೊ ಏನು ಅಂದ್ರೆ ನಿಮ್ ಫಂಡ್ ನ ಒಳ್ಳೆ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಅವ್ರಿಗೆ
ಯುನೋ ಮಿನಿಮಮ್ ಒಂದು 15 to 20 years ಅಂತೂ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ, ನೀವು ಒಳ್ಳೆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ರೈಟ್. ಸೊ ಅವ್ರಿಗೆ ನಾಲೆಜ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರ ಟೈಮ್ ಕಂಪ್ಲೀಟ್ಲಿ ಹೋಲಿ ಡೆಡಿಕೇಟೆಡ್ ಟು ದಿಸ್, ರೈಟ್. ಹಾಗಾಗಿ ನಿಮ್ಮ ಒಂದು ಫಂಡ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಸೊ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್, ನೋ ಗ್ಯಾರಂಟಿಡ್ ರಿಟರ್ನ್. ಸೊ ಇಲ್ಲಿ ನಾನು ಏನಕ್ಕೆ ನೋ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈವನ್ ದೋ ಇಟ್ಸ್ ಎ ಡೆಟ್, ರೈಟ್. ಸೊ ದೇರ್ ಆರ್ ಟೈಮ್ಸ್ ವೆನ್, ಸಾರಿ ಇಂಗ್ಲಿಷ್ ಜಾಸ್ತಿ ಆಯ್ತು ಅನ್ಕೊಂತೀನಿ, ಅಂದ್ರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಆ ಒಂದು ಮ್ಯೂಚುವಲ್ ಫಂಡ್ ಕಂಪನೀಸ್ ಕೆಲವೊಂದು ಕಂಪನಿ ಡೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆ ಒಂದು ಕಂಪನಿ ಬ್ಯಾಂಕ್ ಕ್ರಪ್ಟ್ ಆಗ್ಬಿಟ್ರೆ, ಕಂಪ್ಲೀಟ್ ಝೀರೋ ಆಗ್ಬಿಟ್ರೆ, ಸೊ ಅವಾಗ ಲಾಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ, ಬಟ್ ತುಂಬಾ ಕಮ್ಮಿನೇ, ಆತರ ಆಗೋ ತುಂಬಾ ಕಮ್ಮಿನೇ, ಬಟ್ ಸ್ಟಿಲ್ ಆಗಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ 100%. ಅದೊಂದು ಸ್ಮಾಲ್ ಎರರ್ ಇದ್ದೇ ಇರುತ್ತೆ, ರೈಟ್. ಸೊ ಅಂಡ್ ಈಕ್ವಿಟಿ ನೀವು ಕೇಳಕ್ಕೆ ಹೋಗ್ಬೇಡಿ, ನೋ ಗ್ಯಾರಂಟಿಡ್ ರಿಟರ್ನ್ಸ್. ದೆನ್ ಫೀಸ್ ಆರ್ ಎಕ್ಸ್ಪೆನ್ಸ್ ರೇಷಿಯೋ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ನಿಮ್ಗೆ ETF ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಇದ್ರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಇದೇ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್. ಹೇಗೆ ಮ್ಯಾನೇಜ್ ಬೈ ಪ್ರೊಫೆಷನಲ್ ಬಿಗ್ಗೆಸ್ಟ್ ಅಡ್ವಾಂಟೇಜ್, ಅವ್ರು ಫೀಸ್ ಚಾರ್ಜ್ ಮಾಡ್ತಾರಲ್ವಾ, ಅದೇ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜಸ್. ದೆನ್ ಮಾರ್ಕೆಟ್ ರಿಸ್ಕ್ ಸ್ಟಿಲ್ ಅಪ್ಲೈ, ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ತರ ರಿಸ್ಕ್ ಇರುತ್ತೆ, ಯಾಕೆಂದ್ರೆ ಇಟ್ಸ್ ನಾಟ್ ಎ ಗ್ಯಾರಂಟಿಡ್ ರಿಟರ್ನ್ಸ್, ರಿಸ್ಕ್ ಇದ್ದೇ ಇರುತ್ತೆ, ಸೊ ಇಲ್ಲೂ ಅಪ್ಲೈ ಆಗುತ್ತೆ. ಸೊ ಇದೆಲ್ಲ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್. ಸೊ ಆಲ್ ಇನ್ ಆಲ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಂದ್ರೆ ಹೇಗ್ ವರ್ಕ್ ಆಗುತ್ತೆ, ಯಾವ ತರ ಎಲ್ಲ ಮ್ಯೂಚುವಲ್ ಫಂಡ್ಸ್ ಇದಾವೆ ಅಂತ. ಸ್ಟಿಲ್ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದೆಲ್ಲ ನಿಮ್ಗೆ ಥಿಯರಿಟಿಕಲಿ ಎಕ್ಸ್ಪ್ಲೈನ್ ಮಾಡಿದೆ, ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ. ಬಟ್ ಆಕ್ಚುಲ್ ಆಗಿ ಯಾವ ತರ ನೀವು ಮ್ಯೂಚುವಲ್ ಫಂಡ್ ನ ಪರ್ಚೇಸ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ, ಇದೇ ವಿಡಿಯೋದಲ್ಲಿ. ಪ್ಲೀಸ್ ಹೋಲ್ಡ್ ಆನ್. ಸೊ ಮ್ಯೂಚುವಲ್ ಫಂಡ್ ಮೇಲೆ ನೀವು 2 ವಿಧದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದು ಹೇಗೆ ಅಂತ ಅಂದ್ರೆ, ಒಂದು ನೀವೇ ಸ್ವತಃ ಒಂದು ಡಿಮೆಟ್ ಅಕೌಂಟ್ ನ ಓಪನ್ ಮಾಡಿ, ಸೊ ಅದ್ರ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು, ಅದು ಒಂದು. ಎರಡನೇಲ್ಲ, ನೀವು ಡೈರೆಕ್ಟ್ ಆಗಿ ಅದೇ ಮ್ಯೂಚುವಲ್ ಫಂಡ್ ಗೆ ಹೋಗಿ, ವೆಬ್ಸೈಟ್ ಗೆ ಹೋಗಿ, ನೀವು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟು ನೀವು ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ನಾನಿಲ್ಲಿ ನನ್ನ ಬ್ರೋಕರ್ ಟರ್ಮಿನಲ್ ಕರ್ಕೊಂಡು ಹೋಗ್ತೀನಿ, ಝೀರೋದ. ಸೊ ಇದು ನನ್ನ ಬ್ರೋಕರ್ ಟರ್ಮಿನಲ್, ಇದು ಡ್ಯಾಶ್ ಬೋರ್ಡ್, ಓಕೆನಾ. ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಬ್ರೋಕರ್ ಟರ್ಮಿನಲ್ ಅಂಡ್ ದ ಬ್ರೋಕರ್ ಒಳ್ಳೆ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಸೊ ನಿಮ್ಗೂ ಇದ್ರ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಆ ಲಿಂಕ್ ಮುಖಾಂತರ ನಿಮ್ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಇನ್ಸ್ಟೆಡ್ ಆಫ್ ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಕಂಪನಿ ವೆಬ್ಸೈಟ್ ಹೋಗೋ ಬದಲು, ನೀವು ನಿಮ್ದೇ ಒಂದು ಸ್ಟಾಕ್ ಬ್ರೋಕರ್ ಇದ್ರೆ ನೀವೇ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಫ್ರೀ ಇದ್ದಾಗ ಎಕ್ಸ್ಪ್ಲೋರ್ ಮಾಡಬಹುದು ಏನೆಲ್ಲ ಇದೆ ಅಂತ. ಸೊ ನಿಮ್ಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಸುಮ್ನೆ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ನೀವೇ ಸ್ವತಃ ನಾಲೆಜ್ ತಗೊಳ್ಳಿ. ನನ್ನ ಹೋಲ್ ಇಂಟೆನ್ಷನ್, ನಾನು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು. ಸೊ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅವ್ರನ್ನ ಬುದ್ಧಿವಂತರಾಗಿ ಮಾಡಬೇಕು, ಅವ್ರಿಗೆ ಸ್ವಂತ ನಾಲೆಜ್ ಇರಬೇಕು. ಯಾಕೆಂದ್ರೆ ಟಿಪ್ಸ್ ಮುಖಾಂತರ, ಟೆಲಿಗ್ರಾಮ್ ಮುಖಾಂತರ, ಕಾಲ್ ಟಿಪ್ಸ್ ಮುಖಾಂತರ, ಯಾರೊಬ್ರು ಫ್ರೆಂಡ್ಸ್ ಹೇಳ್ದ ಅಂತ, ಫ್ಯಾಮಿಲಿ ಮೆಂಬರ್ಸ್ ಹೇಳ್ದ ಅಂತ, ಅಥವಾ ಇನ್ಯಾರೋ ಒಬ್ರು ಒಳ್ಳೆ ರಿಟರ್ನ್ಸ್ ತಗೊಂಡ್ರು ಅಂತ, ಸೊ ವಿತೌಟ್ ನಾಲೆಜ್ ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ರೈಟ್. ಇದು ತುಂಬಾ ದೊಡ್ಡ ತಪ್ಪು. ಯಾಕೆ ಅಂತಂದ್ರೆ ನಿಮ್ಗೆ ಈಗ ಅರ್ಥ ಆಗಲ್ಲ, ಹೋಗ್ತಾ ಅರ್ಥ ಆಗುತ್ತೆ, ರೈಟ್. ಸೊ ನೀವು ಇನಿಷಿಯಲಿ ಯಾರು ಬಂದ್ಬಿಟ್ಟು ಲ್ಯಾಕ್ಸ್ ಆರ್ ಕ್ಲೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಥೌಸಂಡ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾವಾಗ ಅವ್ರಿಗೆ ಲಾಸ್ ಆಗುತ್ತೆ, ಅವ್ರಿಗೆ ಈಗೋ ಹರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಮಾರ್ಕೆಟ್ಗೆ ಈಗೋ ತೋರಿಸಬಾರ್ದು, ಯು ವಿಲ್ ಬಿ ಕೊಲಾಪ್ಸ್ಡ್, ರೈಟ್. ಸೊ ಅದಕ್ಕೋಸ್ಕರ ನೀವು ಕಲ್ತಿ ಮಾರ್ಕೆಟ್ಗೆ ಬನ್ನಿ. ಸೊ ಅದಕ್ಕೋಸ್ಕರನೇ ನಾನು ಕಲಿಸ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ಅದು ನೀವು ಮಾಡ್ಬೇಕು ಅಂತಿಲ್ಲ. ನಾನೇನ್ ಮಿಸ್ಟೇಕ್ ಮಾಡಿದೀನಿ ಅದು ನೀವು ಮಾಡ್ಬೇಕು ಅಂತಿಲ್ಲ. ನನ್ನ ಒಂದು ಮಿಸ್ಟೇಕ್ ಇಂದ ನೀವು ಕಲಿಬಹುದು, ರೈಟ್. ಅದಕ್ಕೋಸ್ಕರ ನನ್ನ ಟೈಮ್ ನಾನು ಡೆಡಿಕೇಟ್ ಮಾಡ್ತಾ ಇರೋದು. ನೀವು ಅಷ್ಟೇ ಒಬಿಡಿಯಂಟ್ ಆಗಿ ಈ ವಿಡಿಯೋಸ್ಗಳನ್ನ ನೋಡ್ಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಡೌಟ್ ಬಂದ್ರೆ ಡೆಫಿನೆಟ್ ಆಗಿ ಕೇಳಿ, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಟು ಹೆಲ್ಪ್, ರೈಟ್. ಸೊ ಇದು ನನ್ನ ಬ್ರೋಕರ್ ಟರ್ಮಿನಲ್, ಇದು ಡ್ಯಾಶ್ ಬೋರ್ಡ್, ರೈಟ್. ಸೊ ಹೋಲ್ಡಿಂಗ್ಸ್ ಹೋದ್ರೆ ಇಲ್ಲಿ ನಿಮ್ಗೆ ಇದೆ ಆಲ್, ಈಕ್ವಿಟಿ,
ಮ್ಯೂಚುವಲ್ ಫಂಡ್ ಅಂತ. ಸೊ ಮ್ಯೂಚುವಲ್ ಫಂಡ್ ಹೋದ್ರೆ ಪರ್ಟಿಕ್ಯುಲರ್ ಅವ್ರದ್ದು ಅಸೋಸಿಯೇಷನ್ ಆಗಿದ್ದಾರೆ ಕಾಯಿನ್ ಜೊತೆಗೆ. ಇಲ್ಲಿ ಸ್ಟಾರ್ಟ್ ಇನ್ವೆಸ್ಟಿಂಗ್ ಕಮಿಷನ್ ಫ್ರೀ ಡೈರೆಕ್ಟ್ ಮ್ಯೂಚುವಲ್ ಫಂಡ್. ಇದ್ರಲ್ಲಾದ್ರೆ ನಿಮ್ ಕಮಿಷನ್ ಇರೋದಿಲ್ಲ, ರೈಟ್. ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಹೋದ್ರೆ ಕಮಿಷನ್ ಚಾರ್ಜ್ ಮಾಡ್ತಾರೆ, ಪ್ಲಸ್ ನಿಮ್ಗೆ ಎಕ್ಸ್ಪೆನ್ಸ್ ರೇಷನ್ ಚಾರ್ಜ್ ಮಾಡ್ತಾರೆ, ರೈಟ್. ಸೊ ನೀವು ಇಲ್ಲಿ ಓಪನ್ ಕೊಟ್ರೆ ನೋಡಿ, ಇಲ್ಲಿ ಮ್ಯೂಚುವಲ್ ಫಂಡ್ ಸೆಕ್ಷನ್ ಇದೆ. ಸೊ ಈ ಮ್ಯೂಚುವಲ್ ಫಂಡ್ ಸೆಕ್ಷನ್ ಹೋಗಿ, ನನ್ನ ಹತ್ರ ಹೋಲ್ಡಿಂಗ್ಸ್ ಯಾವ್ದಿಲ್ಲ ಅಟ್ ಪ್ರೆಸೆಂಟ್ ಮ್ಯೂಚುವಲ್ ಫಂಡ್ ಈ ಒಂದು ಬ್ರೋಕರ್ ಅಲ್ಲಿ, ರೈಟ್. ಸೊ ಎಕ್ಸ್ಪ್ಲೋರ್ ಹೋಗಿ ನಿಮ್ಗೆ ಯಾವ ಒಂದು ಮ್ಯೂಚುವಲ್ ಫಂಡ್ ಇಷ್ಟ ಆಗುತ್ತೆ ಆ ಒಂದು ಮ್ಯೂಚುವಲ್ ಫಂಡ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲೇ ಫಸ್ಟ್, ರೈಟ್. ಸೊ ಇಲ್ಲಿ ನೋಡಿ 361 ಮ್ಯೂಚುವಲ್ ಫಂಡ್ ಇದೆ. ಆದಿತ್ಯ ಬಿರ್ಲಾ, SBI, ಆಲ್ಫಾ ಗ್ರೂಪ್ ಮ್ಯೂಚುವಲ್ ಫಂಡ್, ಬಜಾಜ್ ಫಿನ್ಸರ್ವ್, ಬಂಧನ್, SBI ಇದೆ. ನಾನು ಹೇಳಿದ ಎಕ್ಸಾಂಪಲ್ ಅಲ್ಲಿ ಆ ಒಂದು ಎಲ್ಲ ಮ್ಯೂಚುವಲ್ ಫಂಡ್ ಇದೆ. ಇಲ್ಲಿ ನೋಡಿ ಇಡಲ್ವೈಸಸ್ ಮ್ಯೂಚುವಲ್ ಫಂಡ್ ಇದೆ. ನೀವು ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ರೈಟ್. ಸೊ AMC ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ, ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಅಸೆಟ್ಸ್ ನ ಮ್ಯಾನೇಜ್ ಮಾಡ್ತಾ ಇರೋದು. ಅಸೆಟ್ಸ್ ಅಂದ್ರೆ ಮನಿ, ಫಂಡ್ ನ ಮ್ಯಾನೇಜ್ ಮಾಡ್ತಾ ಇರೋದೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಸೊ ಮ್ಯೂಚುವಲ್ ಫಂಡ್ ಗೆ ಇನ್ನೊಂದು ಹೆಸರೇನು ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಕನ್ಫ್ಯೂಷನ್ ಆಗ್ಬೇಡಿ, AMC ಅಂದ್ರೇನು, MF ಅಂತ ಅಂದ್ರೇನು. ಮ್ಯೂಚುವಲ್ ಫಂಡ್ ಅಂದ್ರೂ ಒಂದೇನೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಅಂದ್ರೂ ಒಂದೇನೆ. ನೆಕ್ಸ್ಟ್ ಇಲ್ಲಿ ಬನ್ನಿ ಕೆಟಗರಿಗೆ. ಸೊ ನಿಮ್ಗೆ ಇಲ್ಲೇ ಕಾಣುತ್ತೆ ನೋಡಿ ಕೆಟಗರಿಲಿ ಡೆಟ್ ಮ್ಯೂಚುವಲ್ ಫಂಡ್. ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಈ ಎಲ್ಲಾ ಮ್ಯೂಚುವಲ್ ಫಂಡ್ ಹೌಸ್ ಒಂದು ಡೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡತ್ತೆ. ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ ನೋಡಿ ಡೆಟ್ ಯಾವ ಮ್ಯೂಚುವಲ್ ಫಂಡ್ ಇದೆ ಅಂತ. ನೀವು ಸ್ಕ್ರೋಲ್ ಮಾಡಿದ್ರೆ ಇಲ್ಲೇ ಸಿಕ್ಬಿಡುತ್ತೆ, ಅಥವಾ ಸರ್ಚ್ ಬಾರ್ ಹೋಗಿ ಇಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಬೇಕೋ ಆ ಒಂದು ಮ್ಯೂಚುವಲ್ ಫಂಡ್ ಹೌಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೇ ಫಾರ್ ಎಕ್ಸಾಂಪಲ್ ನಾನು ಟೈಪ್ ಮಾಡ್ತೀನಿ HDFC. ಇಲ್ಲಿ ನೋಡಿ HDFC ಇದೆ, ರೈಟ್. ಸೊ ಈ ತರ ನಿಮ್ಗೆ ಯಾವ ಕಂಪನಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಈಕ್ವಿಟಿ ಇದೆ ನೋಡಿ. ಸೊ ಈಕ್ವಿಟಿ ಇಷ್ಟೊಂದೆಲ್ಲ ಮ್ಯೂಚುವಲ್ ಫಂಡ್ ಕಂಪನೀಸ್ ಇದೆ. ಸೊ ನಿಮ್ಗೆ ಯಾವ ಮ್ಯೂಚುವಲ್ ಫಂಡ್ ಕಂಪನೀಸ್ ಬೇಕೋ ಆ ಮ್ಯೂಚುವಲ್ ಫಂಡ್ ಕಂಪನೀಸ್ ನ ಸೆಲೆಕ್ಟ್ ಮಾಡ್ಕೋಬಹುದು, ಫಿಲ್ಟರ್ ಔಟ್ ಮಾಡ್ಕೋಬಹುದು. ನೆಕ್ಸ್ಟ್ ಹೈಬ್ರಿಡ್ ಇದೆ ನೋಡಿ. ನಾನು ಹೇಳಿದ್ನಲ್ವಾ ಬ್ಯಾಲೆನ್ಸ್ ರಿಸ್ಕ್ ಇರುತ್ತೆ. ಈಕ್ವಿಟಿಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಡೆಟ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು ಹೈಬ್ರಿಡ್. ನೆಕ್ಸ್ಟ್ ಸೊಲ್ಯೂಷನ್ ಓರಿಯೆಂಟೆಡ್ ಅಂದ್ರೆ ನಿಮ್ಗೆ ರಿಟೈರ್ಮೆಂಟ್ ಗೆ ಫಂಡ್ ಬೇಕು ಅಂತ ಅಂದ್ರೆ, ಸೊ ಅದಕ್ಕೂ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಇದೆ. ಸೊ ಅದು ಸೊಲ್ಯೂಷನ್ ಓರಿಯೆಂಟೆಡ್. ನೆಕ್ಸ್ಟ್ ಅದರ್ಸ್ ಅಂದ್ರೆ ನೋಡಿ ನಿಫ್ಟಿ 50 ಅಂತ ಇದೆಯಲ್ವಾ, ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, PSU, ನಾನು ಹೇಳಿದ್ನಲ್ವಾ IT ಸೆಕ್ಟರ್, ಇಲ್ಲೆಲ್ಲ ನಿಮ್ಗೆ ಇಂಡೆಕ್ಸ್ ಮತ್ತೆ ಥೀಮ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ನಾನು ಹೇಳಿರೋದು ಎಲ್ಲ ಇದ್ರಲ್ಲಿದೆ. ನಿಮ್ಗೆ ಯಾವ ಮ್ಯೂಚುವಲ್ ಫಂಡ್ ಇಷ್ಟ ಆಗುತ್ತೆ, ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಸುತ್ತೆ ಆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಹುದು, ರೈಟ್. ಸೊ ಇಲ್ಲಿ ಕೆಳಗಡೆ ಸಬ್ ಕ್ಯಾಟಗರಿ ಅಂತ ಇದೆ. ಸೊ ಇಂಡೆಕ್ಸ್ ಫಂಡ್, ETF, ಫಂಡ್ಸ್ ಆಫ್ ಫಂಡ್ ಇದು ನಿಮ್ಗೆ ಬೇಡ. ನೆಕ್ಸ್ಟ್ ಡಿವಿಡೆಂಡ್ ಟೈಪ್ ಅಂದ್ರೆ ನಿಮ್ಗೆ ಮಂತ್ಲಿ ಡಿವಿಡೆಂಡ್ ಇರೋಂತ ಮ್ಯೂಚುವಲ್ ಫಂಡ್ ಬೇಕಾ, ಆನ್ಯುವಲ್ ಬೇಕಾ, ಕ್ವಾರ್ಟರ್ಲಿ ಬೇಕಾ, ಹಾಫ್ ಇಯರ್ಲಿ ಬೇಕಾ, ವೀಕ್ಲಿ ಬೇಕಾ, ಫೋರ್ಟ್ ನೈಟ್ಲಿ ಅಂದ್ರೆ 15 days, ರೈಟ್, ಡೈಲಿ ಬೇಕಾ. ಸೊ ಎಲ್ಲಾ ತರ ಮ್ಯೂಚುವಲ್ ಫಂಡ್ ಹೌಸ್ ಇದೆ. ನಿಮ್ಮ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆಕ್ಟೇಷನ್ ಏನಿದೆ ಆ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ರೈಟ್. ಸೊ ಇಲ್ಲಿ ಮಿನಿಮಮ್ ಪರ್ಚೇಸ್ ಇದೆ. ನಿಮ್ಮ ಹತ್ರ ಅಮೌಂಟ್ ಇದೆ, ನೀವು ಯಾವ ಮ್ಯೂಚುವಲ್ ಫಂಡ್ ಆದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಇಲ್ಲಿ ನೋಡಿ ನಿಮ್ಮ ಹತ್ರ 400 ರೂಪಾಯಿ ಇದ್ರೆ ಮಿನಿಮಮ್ 400 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ನೀವು ಅನ್ಕೊಂಡ್ರೆ ಎವ್ರಿ ಮಂತ್ ಇದೆಲ್ಲ ಮ್ಯೂಚುವಲ್ ಫಂಡ್ ಹೌಸ್ ಇದೆ. ಸೊ ನೀವು 4,000 ಮಾಡ್ತೀರಾ ಅಂತ ಅಂದ್ರೆ ಈ ಮ್ಯೂಚುವಲ್ ಫಂಡ್ಸ್ ಇದೆ. ಮಿನಿಮಮ್ ಟು ಮಿನಿಮಮ್ ನೀವು 4,000 ಇನ್ವೆಸ್ಟ್ಮೆಂಟ್ ಮಾಡಬೇಕು ಪರ್ ಮಂತ್, ರೈಟ್. ಸೊ ಇದು ನಿಮ್ಗೆ ಅಮೌಂಟ್, ಮಿನಿಮಮ್ ಅಮೌಂಟ್ ಪರ್ಚೇಸ್. ಸೊ ಆಸ್ ಲೆಸ್ ಆಸ್ 100 rupees ಅಂದ್ರೆ ಮಿನಿಮಮ್ ಟು ಮಿನಿಮಮ್ 100 rupees ಇಂದ ನಿಮ್ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು ಮ್ಯೂಚುವಲ್ ಫಂಡ್ ಅಲ್ಲಿ. ನೆಕ್ಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇಲ್ಲಿ ನೋಡಿ 0 to 3 ಅಂತ ಇದೆ. ಇದು ಪರ್ಸೆಂಟೇಜ್. ನಿಮ್ಗೆ ಆದಷ್ಟು ಕಮ್ಮಿ ಎಕ್ಸ್ಪೆನ್ಸ್ ರೇಷಿಯೋ ಇರೋ ಅಂತ ಮ್ಯೂಚುವಲ್ ಫಂಡ್ ಹೌಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಸರ್ ಈ 3% ಹಾಕಿದೆ, ಎಲ್ಲರೂ ಕಮ್ಮಿನೇ ಸೆಲೆಕ್ಟ್ ಮಾಡ್ಕೊಂತೀನಿ ಅಂತ ಅಂದ್ರೆ, ಸೊ ಯಾವಾಗ 3% ಹತ್ತತ್ರ ಬರ್ತದೋ ಎಕ್ಸ್ಪೆನ್ಸ್ ರೇಷಿಯೋ, ಆ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಕ್ವಾಲಿಟಿ ಇನ್ನೂ ಚೆನ್ನಾಗಿದೆ ಅಂತ. ಹಂಗಂತಂದ್ರೆ ಕಮ್ಮಿ ಚೆನ್ನಾಗಿಲ್ಲ ಅಂತಲ್ಲ, ಯಾರಿಗೆ ಅಷ್ಟು ಧೈರ್ಯ ಇಲ್ಲ ತಗೊಳ್ಳೋದಕ್ಕೆ, ನಮ್ಗೆ ಕ್ವಾಲಿಟಿ ಅವ್ರದ್ದು ಒಂದು ಯಾವ ತರ ಅಂದ್ರೆ ಅವ್ರದ್ದು ಟೆಕ್ನಿಕಾಲಿಟೀಸ್ ಚೆನ್ನಾಗಿರತ್ತೆ, ಅವರೊಂದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರತ್ತೆ, ಆ ಒಂದು ಟೆಕ್ನಿಕಲ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್, ರೈಟ್. ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ.
ನೆಕ್ಸ್ಟ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಲೆಟ್ಸ್ ಒಂದು ಕಂಪನಿ ಫಂಡ್ ಮ್ಯಾನೇಜ್ ಮಾಡ್ತಿದೆ ಅಂತಂದ್ರೆ, 1,000 ಕೋಟಿ ಫಂಡ್ ಮ್ಯಾನೇಜ್ ಮಾಡ್ತಾ ಇರುವಂತ ಕಂಪನಿ ಪರ್ಸ್ಪೆಕ್ಟಿವ್ ಬೇರೆ ತರ ಇರುತ್ತೆ. 1,00,000 ಕೋಟಿ ಫಂಡ್ ಮ್ಯಾನೇಜ್ ಮಾಡ್ತಾ ಇರೋ ಕಂಪನಿ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ. ಸೊ ಆ ಒಂದು 1,00,000 ಕೋಟಿ ಫಂಡ್ ನ ಮ್ಯಾನೇಜ್ ಮಾಡ್ತಿರ್ತಾರಲ್ಲ, ಸೊ ಅವ್ರ ಹತ್ರ ತುಂಬಾನೇ ಅಡ್ವಾನ್ಸ್ಡ್ ಟೂಲ್ ಇರುತ್ತೆ. ಸೊ ಅವ್ರ ಹತ್ರ ಸ್ಪೆಷಲಿಸ್ಟ್ ಇರ್ತಾರೆ, ಫಂಡ್ ಮ್ಯಾನೇಜರ್ ತುಂಬಾ ಎಕ್ಸ್ಪೀರಿಯನ್ಸ್ ನಾಲೆಜಬಲ್ ಪರ್ಸನ್ ಇರ್ತಾರೆ. ಸೊ ದಟ್ ಅವರು ರಿಟರ್ನ್ಸ್ ಚೆನ್ನಾಗಿ ಕೊಡ್ತಾರೆ, ಸ್ಟೇಬಲ್ ಆಗಿ ಕೊಡ್ತಾರೆ, ರೈಟ್? ಹಂಗಂತ ಕಮ್ಮಿ ಫಂಡ್ ಇರೋರು ಕಮ್ಮಿ ಕೊಡ್ತಾರೆ ಅಂತಲ್ಲ, ಸೊ ಅವರು ಚೆನ್ನಾಗಿ ಕೊಡ್ತಾರೆ. ಸೊ ಏನೇ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇರ್ಲಿ, ಯಾವ ತರನ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಲಿ, ಆ ಫಂಡ್ ಮ್ಯಾನೇಜರ್ ಕರೆಕ್ಟ್ ಆಗಿ ಫಂಡ್ ನ ಮ್ಯಾನೇಜ್ ಮಾಡ್ಲಿಲ್ಲ ಅಂತ ಅಂದ್ರೆ ಆ ಒಂದು ಫಂಡ್ ಹೌಸ್ ಪ್ರಾಪರ್ ರಿಟರ್ನ್ ಕೊಡಕ್ ಆಗೋದಿಲ್ಲ, ರೈಟ್? ಅದಕ್ಕೋಸ್ಕರನೇ ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೂ ನೀವು ತರೋವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದು ನನ್ನ ಹಾರ್ಟ್ಫುಲ್ ಸಜೆಷನ್ ನಿಮ್ಗೆ, ರೈಟ್? ನೆಕ್ಸ್ಟ್ ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ಇದೊಂದು ಪರ್ಸೆಂಟೇಜ್ ಇದೆ, ನೀವು ಕನ್ಫ್ಯೂಸ್ ಆಗ್ಬಿಡಿ. ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಫೀಸ್ ಚಾರ್ಜ್ ಮಾಡ್ತಾರೆ, ಇದು ಯಾವ್ದು ಎಕ್ಸಿಟ್ ಲೋಡ್ ಅಂತ. ಎಕ್ಸಿಟ್ ಲೋಡ್ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ ಅಮೌಂಟ್. ಸೊ ಇದೇನು ಅಂತಂದ್ರೆ, ನೀವು ಇವಾಗ ಒಂದು ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಸೊ ಆ ಫಂಡ್ ಮ್ಯಾನೇಜ್ ಮಾಡೋದಕ್ಕೆ ಲೆಟ್ಸ್ ನೀವು 1 year ಹೋಲ್ಡ್ ಮಾಡಿರ್ತೀರಾ, ಆ 1 year ಮ್ಯಾನೇಜ್ ಮಾಡೋದಕ್ಕೆ ತಗೊಳ್ಳೋದು ಎಕ್ಸ್ಪೆನ್ಸ್ ರೇಷಿಯೋ. ಸೊ ಅದಾದ್ಮೇಲೆ ನೀವು ಎಕ್ಸಿಟ್ ಆಗ್ತೀರಲ್ವಾ, ಅದನ್ನ ಗೇನ್ ನ ನೀವು ಸ್ಕ್ವೇರ್ ಆಫ್ ಮಾಡ್ಕೊಂಡು ನೀವು ಎಕ್ಸಿಟ್ ಆಗ್ತೀರಲ್ವಾ, ಸೊ ಅವಾಗ ಅವರು ಒಂದು ಎಕ್ಸಿಟ್ ಲೋಡ್ ಅಂತ ಚಾರ್ಜ್ ಮಾಡ್ತಾರೆ, ಅದು ಎಕ್ಸಿಟ್ ಲೋಡ್. ನೆಕ್ಸ್ಟ್ CAGR. ಅಂದ್ರೆ ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ. ಅಂದ್ರೆ ಇಯರ್ ಆನ್ ಇಯರ್ ಒಂದು ಮ್ಯೂಚುವಲ್ ಫಂಡ್ ಯಾವ ರೇಟ್ ಅಲ್ಲಿ ಗ್ರೋ ಆಗ್ತಾ ಇದೆ ಅಂತ ಇದು. ಸೊ ನನ್ನ ಪ್ರಕಾರ ಮಿನಿಮಮ್ ಟು ಮಿನಿಮಮ್ ಮೋರ್ ದನ್ 12% ಇರಬೇಕು CAGR ಅಂತ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ರೈಟ್? ಸೊ ಇದೆಲ್ಲ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್, ನೀವು ಇಲ್ಲಿ ಫಿಲ್ಟರ್ ಔಟ್ ಮಾಡ್ಕೊಂಡು ನಿಮ್ಗೆ ಯಾವ ಕ್ಯಾಟಗರಿ ಬೇಕು, ಯಾವ ಡಿವಿಡೆಂಡ್ ಬೇಕು, ಯಾವ ಅಮೌಂಟ್ ಅಲ್ಲಿ ಇರಬೇಕು, ಎಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಇರಬೇಕು, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟಿರ್ಬೇಕು, ಎಕ್ಸಿಟ್ ಲೋಡ್ ಎಷ್ಟಿರ್ಬೇಕು, CAGR ಎಷ್ಟಿರ್ಬೇಕು, ಇದೆಲ್ಲ ನೀವು ಕಮಾಂಡ್ ಕೊಡ್ತೀರಾ, ಇಷ್ಟೆಲ್ಲ ಇದ್ರೆ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ ಅಂತ. ಅದ್ರ ಬೇಸ್ ಮೇಲೆ ನಿಮ್ಗೆ ಇಲ್ಲಿ ಮ್ಯೂಚುವಲ್ ಫಂಡ್ ಹೌಸ್ ರಿಫ್ಲೆಕ್ಟ್ ಆಗುತ್ತೆ. ಸೊ ನೀವು ಮ್ಯೂಚುವಲ್ ಫಂಡ್ ಹೌಸ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು, ಸೇ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೆಟಗರಿಲಿ ಈಕ್ವಿಟಿ ತಗೊಂತೀನಿ ಅಂತ ಅನ್ಕೊಳ್ಳಿ, ನನ್ಗೆ ಒಂದು ಡಿವಿಡೆಂಟ್ ನನ್ಗೆ ಆನ್ಯುವಲ್ ಇದ್ರೂ ಪರವಾಗಿಲ್ಲ, ಮಿನಿಮಮ್ ಪರ್ಚೇಸ್ ನನ್ಗೆ ಒಂದು 1,000 ಇರ್ಲಿ, ಅಥವಾ ಒಂದು 2,500 ಇಲ್ಲ, 1,000 ಇದ್ರೂ ಪರವಾಗಿಲ್ಲ. ಎಕ್ಸ್ಪೆನ್ಸ್ ರೇಷಿಯೋ 1% ಇಟ್ಕೊಳ್ಳೋಣ, 0.9 to 1%. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನಮಗೆ ಮಿನಿಮಮ್ ಟು ಮಿನಿಮಮ್ ಇದು ರಿಸಲ್ಟ್ ಬರೋದಿಲ್ಲ, ಅಲ್ಲಿ ಎಷ್ಟು ಇಟ್ಕೋಬೇಕು ಅಂತ ಅವರು ಹೇಳ್ತಾರೆ. ಸೊ ಇದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಜಸ್ಟ್ 409 crore ಇದೆ. ಸೊ ಇದು ತುಂಬಾ ಕಮ್ಮಿ ಆಗೋಯ್ತು, ಬಟ್ ಸ್ಟಿಲ್ ಓಕೆ, ನೀವು ಇಲ್ಲೆಲ್ಲಾದ್ರೂ ಚೇಂಜ್ ಮಾಡ್ಕೊಂಡ್ರೆ ಸಿಕ್ಬಿಡುತ್ತೆ. ಸೊ ಎಕ್ಸಿಟ್ ಲೋಡು ನಿಮ್ಗೆ ಇದೊಂದೇ ಸಿಗ್ತಾ ಇರೋದು, ನೀವು ತಗೊಂತಾ ಇರೋದಕ್ಕೆ. ಸೊ ಇಲ್ಲಿ ಇಯರ್ ಆನ್ ಇಯರ್ ಒಂದು 5 ಮಿನಿಮಮ್ 5ಗೆ ಮೋರ್ ದೆನ್ ಎಷ್ಟಿದೆ, ಮೋರ್ ದೆನ್ ನಮ್ಗೆ 15% ಇದಿಲ್ಲ, 10% ಇದೆಯಾ? ಎಸ್, ಮೋರ್ ದೆನ್ 10% ಇದೆ. ಯು ಕ್ಯಾನ್ ಸ್ಟಿಲ್ ಟೇಕ್ ದಿಸ್, ರೈಟ್? ಬಟ್ ನನ್ನ ಸಜೆಷನ್ ಏನು ಅಂತಂದ್ರೆ, ನೀವೊಂದು ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಈಕ್ವಿಟಿ ಮಿನಿಮಮ್ ಟು ಮಿನಿಮಮ್ ಅದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಒಂದು ಮೋರ್ ದೆನ್ 50,000 crores ಮೇಲೆ ಇದ್ರೆ ಒಳ್ಳೇದು. 50,000 crores ಇಂದ 1 lakh ಇದ್ರೆ ಒಳ್ಳೇದು. ಸೊ ಅದಕ್ಕಿಂತ ಕಮ್ಮಿ ಇದ್ರೆ ಅದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಂಪನಿ ಆಗ್ಬಿಡುತ್ತೆ. ಸೊ there are 3 types of mutual fund companies. ಒಂದು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್. ಸೊ ಆ ಡಿಫ್ರೆನ್ಸಿಯೇಷನ್ ಏನು ಅಂತಂದ್ರೆ, ಒಂದು ಮಿನಿಮಮ್ ಒಂದು 5,000 to 10,000 crores ಇದ್ರೆ ಅದನ್ನ ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. ಇದೆಲ್ಲ 5,000 ಇಲ್ಲ 400 ಇದೆ, ಇದು ಮೈಕ್ರೋ ಬಂದ್ಬಿಡುತ್ತೆ. ಸೊ ಒಂದು 10,000 to 35,000 to 40,000 ಇದ್ರೆ ಮಿಡ್ ಕ್ಯಾಪ್ ಅಂತ ಕರಿತೀವಿ. 40,000-50,000 ಮೇಲಿತ್ತು ಅಂದ್ರೆ ಅದು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಸೊ ಇನಿಷಿಯಲಿ ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕಂಪನೀಸ್ ತಗೊಂಡ್ರೆ ಒಳ್ಳೇದು. ಒಂದು 50,000 crore ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇರಬೇಕು. ಸೊ ಒಂದು ಕ್ರೈಟೀರಿಯಾ ನಾನು ನಿಮ್ಗೆ ಸಿಂಪಲ್ ಸಜೆಷನ್ ಕೊಡ್ತಾ ಇದ್ದೀನಿ ಏನೇನು ಅಂತ, ಇಲ್ಲಿ ನೋಟ್ ಮಾಡ್ಕೊಳ್ಳಿ ನೀವು. ಸೊ ಒಂದು ಬಂದ್ಬಿಟ್ಟು ಅದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್
ಒಂದು 50,000 crore ಇರಬೇಕು, ರೈಟ್. 50,000 crore ಇರಬೇಕು. ಸೊ ಎರಡು ಅದು CAGR ಅಂತ ಕರಿತೀವಿ, CA ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ. ಆ ಒಂದು ಗ್ರೋತ್ ರೇಟ್ ಮೋರ್ ದೆನ್ 12% ಇರಬೇಕು. ನೆಕ್ಸ್ಟ್ ಇನ್ನೊಂದು ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ. ಅಲ್ಲೇ ತುಂಬಾ ಜನ ದುಡ್ಡು ಕಮ್ಮಿ, ರಿಟರ್ನ್ಸ್ ಕಮ್ಮಿ ಆಗೋದು. ಸೊ ಎಕ್ಸ್ಪೆನ್ಸ್ ರೇಷಿಯೋ ಬಂದ್ಬಿಟ್ಟು ನಿಮ್ಗೆ ಲೆಸ್ ದೆನ್ 1% ಇದ್ರೆ ಒಳ್ಳೇದು, ರೈಟ್. ಜಾಸ್ತಿ ಆಯ್ತು ಅಂದ್ರೆ ನಿಮ್ ರಿಟರ್ನ್ಸ್ ಕಮ್ಮಿ ಆಗ್ಬಿಡತ್ತೆ, ಓಕೆನಾ. ಸೊ ಇದು ನಿಮ್ಗೆ ಒಂದು 3 ಕ್ರೈಟೀರಿಯಾ ಕೊಟ್ಟಿದ್ದೀನಿ. ಇದೊಂದು 3 ಕ್ರೈಟೀರಿಯಾ ನೀವು ನೋಟ್ ಮಾಡ್ಕೊಳ್ಳಿ, ರೈಟ್. ಸೊ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 50,000 ಪ್ಲಸ್ ಇರಬೇಕು ಕ್ರೋರ್ಸ್, CAGR ಮೋರ್ ದನ್ 12% ಇರಬೇಕು, ಎಕ್ಸ್ಪೆನ್ಸ್ ರೇಷಿಯೋ ಲೆಸ್ ದೆನ್ 1% ಇರಬೇಕು. ಸೊ ಇದನ್ನ ನೀವು ರಿಸರ್ಚ್ ಮಾಡಿ. ಇದು ಜಸ್ಟ್ ನಿಮ್ಗೆ ಒಂದು ಟಿಪ್ ಅಷ್ಟೇ. ಸೊ ಕಂಪ್ಲೀಟ್ ಆಗಿ ಇದ್ರ ಮೇಲೆ ಬೇಸ್ ಮಾಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಸೊ ದೇರ್ ಆರ್ ಸ್ಟಿಲ್ ಅದರ್ ಪ್ಯಾರಾಮೀಟರ್ಸ್, ಅಂದ್ರೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ನೀವು ರಿಸರ್ಚ್ ಮಾಡಿ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಕಲ್ತ್ಕೊಂಡು ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ವೆಲ್, ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಹೇಳೋದ್ ಮರ್ತ್ಬಿಟ್ಟೆ. ಸೊ ಅದನ್ನ ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಎಕ್ಸ್ಪ್ಲೋರ್ ತೋರಿಸಿದೆ ಮಾತ್ರ. ಹೋಲ್ಡಿಂಗ್ಸ್ ಅಂದ್ರೆ ನಿಮ್ದು ಏನ್ ಹೋಲ್ಡಿಂಗ್ಸ್ ಇರುತ್ತೆ ಅದು ತೋರಿಸುತ್ತೆ. ಇಲ್ಲಿ ಬಂದ್ರೆ ಒಂದು ಪ್ರೆಸೆಂಟ್ ಏನು ಹೋಲ್ಡಿಂಗ್ ಇಲ್ಲ. ನೆಕ್ಸ್ಟ್ SIP. ಸೊ SIP ಅಂತ ನೀವು ತುಂಬಾ ಸಲ ಕೇಳಿದ್ರೆ SIP ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯೂಚುವಲ್ ಫಂಡ್ ಅಲ್ಲಿ ಅಂತ. ಸೊ ಫಸ್ಟ್ ಆಫ್ ಆಲ್ SIP ಅಂತ ಅಂದ್ರೆ ಏನು? SIP ಅಂತ ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರೋದು ಅಂತ. ಹೇಗೆ ನೀವು ಒಂದು ಲೋನ್ ತಗೊಂಡ್ರೆ EMI ಅಂತ ಕಟ್ತೀರ ಅವತ್ತ, ಒಂದು 5,000 10,000 ಅದು ನೀವು ಎವ್ರಿ ಮಂತ್ ಕಟ್ತೀರಲ್ವಾ. ಸೊ ಅದೇ ತರ SIP. ಸೊ SIP ನೀವು ಒಂದ್ಸಲ ಚೂಸ್ ಮಾಡಿದ್ರೆ ಒಂದು 500 1000 ಸೊ ಎವ್ರಿ ಮಂತ್ 500 ಅಥವಾ 1000 ಎಷ್ಟು ನೀವು ಚೂಸ್ ಮಾಡಿರ್ತೀರಾ ಅಷ್ಟು ನಿಮ್ಮ ಒಂದು ಅಕೌಂಟ್ ಅಲ್ಲಿ ಡಿಡಕ್ಟ್ ಆಗ್ತಾ ಬರುತ್ತೆ, ರೈಟ್. ಸೊ ನೀವು ಆಟೋ ಪೇಮೆಂಟ್ ಕೊಟ್ಟಿದ್ರೆ ಡಿಡಕ್ಟ್ ಆಗ್ತಾ ಬರುತ್ತೆ. ಅದನ್ನ ನಾವು SIP ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ SWP ಅಂತ ಇದೆ. ಏನಿದೆ SWP ಅಂತ ಅಂದ್ರೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾಲ್ ಪ್ಲಾನ್ ಅಂತ. ಸಪೋಸ್ ನೀವು SIP ಒಂದ್ 20 ವರ್ಷ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ವಯಸ್ಸಾಗೋಗಿರುತ್ತೆ, ನಿಮ್ಗೆ ದುಡಿಯಕ್ ಆಗೋದಿಲ್ಲ. ಸೊ ನಿಮ್ಗೆ ಇನ್ಕಮ್ ಬೇರೆ ಯಾವ್ದು ಸೋರ್ಸಸ್ ಇರೋದಿಲ್ಲ. ನೀವು SIP ಮಾಡಿ ಒಂದು crore rupees ಟೋಟಲ್ ಸೇವ್ ಅಂಡ್ ಇನ್ವೆಸ್ಟ್ಮೆಂಟ್ ಮಾಡಿ ವಿತ್ ರಿಟರ್ನ್ಸ್ ನಿಮ್ಗೆ 1 crore ಆಗಿರುತ್ತೆ ಅಂತ ಅನ್ಕೊಳ್ಳಿ. ಬಟ್ ನೀವು ಅದು 1 crore ಒಂದೇ ಸಲ ತಗೊಂಡು ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಕೊಂಡ್ರೆ ಮತ್ತೆ ನಿಮ್ದು ಒಂದು ರಿಟರ್ನ್ಸ್ ಅನ್ನು ತುಂಬಾ ಕಮ್ಮಿ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ದಟ್ ನೀವ್ ಏನ್ ಮಾಡ್ಬೋದು ಅಂತ ಅಂದ್ರೆ ನೀವು SWP ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು. SWP ಅಂತ ಅಂದ್ರೆ ನಿಮ್ಮ ಒಂದು ಎಕ್ಸ್ಪೆನ್ಸಸ್ ಎಷ್ಟಿರ್ಬೋದು ಪರ್ ಮಂತ್. ಲೆಟ್ ಸಪೋಸ್ ಒಂದು 15,000 ಇರ್ಬೋದು ಅಂತ ಅನ್ಕೊಳ್ಳಿ ಪರ್ ಮಂತ್. ಸೊ ಏನ್ ಮಾಡುತ್ತೆ ಅಂದ್ರೆ 15,000 ಪರ್ ಮಂತ್ ಅಮೌಂಟ್ ನ ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಮ್ಯೂಚುವಲ್ ಫಂಡ್. ಸೊ ರಿಮೈನಿಂಗ್ ಏನ್ 99,50,000 ಇರುತ್ತಲ್ವಾ ಅದು ಇನ್ವೆಸ್ಟ್ ಆಗಿರುತ್ತೆ. ಅದು 1 ಮಂತ್ ವರೆಗೂ ಕ್ಯಾರಿ ಆಗುತ್ತೆ. ಸೊ ನೆಕ್ಸ್ಟ್ ಮಂತ್ ಗೆ ಮತ್ತೆ ನಿಮ್ಗೆ 50,000 rupees ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಿಮ್ದು ಇನ್ವೆಸ್ಟ್ಮೆಂಟ್ ನಡೀತಾ ಇರುತ್ತೆ, ಅಟ್ ದ ಸೇಮ್ ಟೈಮ್ ನಿಮ್ಮೊಂದು ಕನ್ಸಿಸ್ಟೆಂಟ್ ರಿಟರ್ನ್ ಅಂತಾನೆ ಬರುತ್ತೆ. ಸೊ ನಿಮ್ ಎಕ್ಸ್ಪೆನ್ಸಸ್ ಎಲ್ಲ ಕವರ್ ಆಗುತ್ತೆ. ಸೊ ಇದು SWP. ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೇ ನೀವು SWP ತಗೋಬೇಕು ಅಂತ ಏನಿಲ್ಲ. ಡೈರೆಕ್ಟ್ ನಿಮ್ ಹತ್ರ ಅಮೌಂಟ್ ಇದೆಯಾ ಒಂದು 5 crore rupees SWP ಮೇಲೆ ಹಾಕ್ಬಿಡಿ. ನಿಮ್ಗೆ ಮಂತ್ಲಿ ಎಷ್ಟು ಬರಬೇಕು ಅಂತ ಅದಕ್ಕೆ ಕಮೆಂಟ್ ಕೊಡಿ, ನಿಮ್ಗೆ ಅಷ್ಟು ಬರುತ್ತೆ. ಇನ್ ರಿಮೈನಿಂಗ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅದು SWP. ಲಾಸ್ಟ್ಲಿ STP ಅಂತ ಅಂದ್ರೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ. ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ ಅಂದ್ರೆ ಲೆಟ್ ಸಪೋಸ್ ನಿಮ್ ಹತ್ರ ಇವಾಗ 10 crore rupees ಇದೆ, ರೈಟ್. ಸೊ ಅನ್ಕೊಳಕ್ಕೇನು 10 crore ಅನ್ಕೋಬಹುದು, 100 crores ಅನ್ಕೋಬಹುದು, ರೈಟ್. ಸೊ 10 crore rupees ಇದೆ ಅಂತ ಅನ್ಕೊಳ್ಳಿ. ನೀವು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ರೈಟ್. ಅದು ತಪ್ಪು. ಯಾಕೆ ಅಂತಂದ್ರೆ ಆ ಒಂದು ಮಾರ್ಕೆಟ್ ಸೈಕಲ್ ಯಾವ ತರ ಇದೆ ಅಂತ ಹೇಳಕ್ ಆಗೋದಿಲ್ಲ. ಸಪೋಸ್ ಅದು ಕರೆಕ್ಷನ್ ಆಗ್ತಾ ಇದ್ರೆ, ಕರೆಕ್ಷನ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಕೆಳಗಡೆ ಬರೋದು ಅಂತ, ರೈಟ್. ಸೊ ಆ ಟೈಮಲ್ಲಿ ಒಂದು 10 ಕೋಟಿನ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೆಟ್ಸ್ ಸೇ ಒಂದು 30% ಕರೆಕ್ಷನ್ ಆಗಿತ್ತು ಅಂತ ಅನ್ಕೊಳ್ಳಿ ಮಾರ್ಕೆಟ್. ಸೊ ನಿಮ್ಗೆ ಒಂದೇ ತಿಂಗಳಲ್ಲಿ 30% ಲಾಸ್ ಆಗುತ್ತೆ, ಅಂದ್ರೆ 30 ಲಕ್ಷ ಲಾಸ್ ಆಗ್ಬಿಡುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕು. ಇದನ್ನ ಅವಾಯ್ಡ್ ಮಾಡೋದು ಹೆಂಗೆ ಅಂತ ಅಂದ್ರೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ತಗೋಬೇಕು. ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂದ್ರೆ ನೀವೊಂದು 10 crore rupees ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬಟ್ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಹಂಗಂತ ನೀವು ಅದನ್ನ ಬ್ಯಾಂಕ್ ಅಲ್ಲೂ ಇಟ್ಕೊಳ್ಳಲ್ಲ. ಸೊ ಬ್ಯಾಂಕ್ ಅಲ್ಲಿ ಇಟ್ಕೊಂಡ್ರೆ 4 to 5% ನಿಮ್ಗೆ FD ಕೊಡ್ಬೋದು, ಫಿಕ್ಸ್ ಡೆಪಾಸಿಟ್.
ಅದೇ ನೀವು ಮ್ಯೂಚುವಲ್ ಫಂಡ್ ಅಲ್ಲೇ ಅದೇ ಇಟ್ಟರೆ ನಿಮ್ಗೆ 78% ಬರುತ್ತೆ, ಸ್ಟಿಲ್ 3% ಜಾಸ್ತಿ ಬರುತ್ತೆ. ಸೊ ಇದ್ರಲ್ಲಿ ನೀವು ಎಷ್ಟು ಹೇಳ್ತೀರಾ, ಲೆಟ್ ಸಪೋಸ್ 1 ಕೋಟಿ 1 ಲಕ್ಷ ಅಂತ ಅನ್ಕೊಳ್ಳಿ, 1 lakh ಪರ್ ಮಂತ್ ಅಂತ. ಸೊ 1 lakh ಪರ್ ಮಂತ್ ಮಾತ್ರ ಅವರು SIP ಮಾಡ್ಕೊಂತಾ ಇರ್ತಾರೆ, ನೀವೇನ್ ಕಟ್ಟುವಂತ ಅವಶ್ಯಕತೆ ಇರಲ್ಲ. ನೀವು ಒಂದು 10 crore ಏನಿರುತ್ತೆ, ಸೊ ಆ 10 crore ಅಲ್ಲೇ 1 lakh rupees SIP ಆಗುತ್ತೆ. ರಿಮೈನಿಂಗ್ 9 crore 99 lakh rupees ನಿಮ್ಗೆ ಮ್ಯೂಚುವಲ್ ಫಂಡ್ ಅಲ್ಲೇ ಇರುತ್ತೆ. ಅದಕ್ಕೆ ಒಂದು 7%, 6 to 7% ನಿಮ್ಗೆ ರಿಟರ್ನ್ಸ್ ಬರ್ತಾ ಇರುತ್ತೆ. ಸೊ ಎವ್ರಿ ಮಂತ್ ಅದು 1 lakh SIP ಮಾಡ್ಕೊಂತ ಹೋಗುತ್ತೆ. ಸೊ ಇದರಿಂದ ನಿಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ, ಒಂದೇ ಸಲ ಮಾರ್ಕೆಟ್ 30% ಕರೆಕ್ಷನ್ ಆದ್ರೂ ನಿಮ್ದು 1 lakh ಅಲ್ಲಿ 30% ಕರೆಕ್ಷನ್ ಆಗುತ್ತೆ, ವಿಚ್ ಇಸ್ 30,000. ಸೊ 30,000 ಎಲ್ಲಿ, 30 lakh ಎಲ್ಲಿ ಅಲ್ವಾ. ಸೊ ಈ ಒಂದು ಅಡ್ವಾಂಟೇಜ್ ಇದೆ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಲ್ಲಿ. ಅರ್ಥ ಆಯ್ತು ಅನ್ಕೋತೀನಿ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂದ್ರೆ ಏನು ಅಂತ. ಸೊ ಈಗ ಆರ್ಡರ್ಸ್ ಫೈನಲ್ ಆಗಿ ನಿಮ್ಗೆ ಯಾವ್ದಾದ್ರು ಆರ್ಡರ್ಸ್ ಪೆಂಡಿಂಗ್ ಇದ್ರೆ ಇಲ್ಲಿ ತೋರಿಸುತ್ತೆ, ಯಾವ ಎಷ್ಟೆಷ್ಟು ಪರ್ಚೇಸ್ ಮಾಡಿದ್ರೆ, ಎಷ್ಟೆಷ್ಟು ರುಪೀಸ್ ಪರ್ಚೇಸ್ ಮಾಡಿದೀರಾ ಅಂತ. ಸೊ ನೀವು ಪರ್ಚೇಸ್ ಮಾಡೋದು ಹೆಂಗಪ್ಪ ಅಂತಂದ್ರೆ, ಲೆಟ್ ಸಪೋಸ್ ಒಂದು ಡೆಟ್ ಫಂಡ್ ತಗೊಳ್ಳಿ, ಒಂದು SBI ಲಿಕ್ವಿಡ್ ಫಂಡ್ ತಗೊಳ್ಳಿ. ಸೊ ನಿಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ ನೋಡಿ, NAV ಅಂತ ಅಂದ್ರೆ ಏನು ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂಬರ್ ಆಫ್ ಶೇರ್ಸ್ ಇರಲ್ಲ, ನಂಬರ್ ಆಫ್ NAV ಇರುತ್ತೆ. ಸೊ ಈ ಕಾಸ್ಟ್ ಎಷ್ಟಾಗ್ತಿದೆ, ಒಂದು NAVಗೆ 2013 ಅಲ್ಲಿ 1,800 ರೂಪಾಯಿ ಆಯ್ತು. ಸೊ 2026 ಎಷ್ಟಿದೆ, ಅದು 4,300 ರೂಪಾಯಿ ಇದೆ. ಸೊ ಆಲ್ಮೋಸ್ಟ್ ಒಂದು 150 to 160% ಇರ್ಬೋದು ರಿಟರ್ನ್ಸ್. ಸೊ ಇದು ಡೆಟ್ ಫಂಡ್, ಅದಕ್ಕೆ ನಿಮ್ಗೆ ಕಮ್ಮಿ ತೋರಿಸ್ತಾ ಇದೆ ನೋಡಿ. CAGR ಎಷ್ಟಿದೆ, ಓನ್ಲಿ 6.3% ಇದೆ. ಅಂದ್ರೆ 2013 ಇಂದ 2026 13 ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಿಮ್ಗೆ ರಿಟರ್ನ್ಸ್ ಇರುತ್ತೆ. ನಿಮ್ಗೆ ನೋಡಿ ಇಲ್ಲಿ ಲೀನಿಯರ್ ಆಗಿದೆ ಅಲ್ವಾ ಇದು. ಸೊ ಲೀನಿಯರ್ ಅಂದ್ರೆ ಒಂದೇ ಸಮನೆ ಮೇಲೆ ಹೋಗ್ತಾ ಇದೆ. ಸೊ ಇದು ನಿಮ್ಗೆ ಇವತ್ತು ನೀವು ಈ ಒಂದು ಪರ್ಟಿಕ್ಯುಲರ್ SBI ಲಿಕ್ವಿಡ್ ಫಂಡ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಮಿನಿಮಮ್ ಎಷ್ಟಿರ್ಬೇಕು, 4,323 ರೂಪೀಸ್ ಇರಬೇಕು, ರೈಟ್. ಸೊ ಇದು NAV. ಅದೇ ನಾವು ಈಕ್ವಿಟಿ ತಗೊಳ್ಳೋಣ, ಡೆಟ್ ಬದಲು ಈಕ್ವಿಟಿ ತಗೊಳ್ಳೋಣ. ಕ್ಯಾಟಗರಿಗೆ ಹೋಗಿ ಲೆಟ್ಸ್ ಸೇ ಈಕ್ವಿಟಿ ಯಾವ್ದೇ ತಗೊಳ್ಳಿ, ಇದೇ ತಗೊಳ್ಳಿ, ಪರಾಗ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ. ಸೊ ಇದು ನೋಡಿ 2014ರಲ್ಲಿ ಜಸ್ಟ್ ಒಂದು 2014ರಲ್ಲಿ ಜಸ್ಟ್ ಒಂದು 10 ರೂಪಾಯಿ ಇತ್ತು. ಸೊ ಇವಾಗ ಎಷ್ಟಾಗಿದೆ, ಅದು 91 ರೂಪಾಯಿ ಆಗಿದೆ. ಆಲ್ಮೋಸ್ಟ್ 9x ರಿಟರ್ನ್ಸ್ ಬಂದಿದೆ, ರೈಟ್. ಅದೇ 12-13 ವರ್ಷಕ್ಕೆ ನಿಮ್ಗೆ ಈಕ್ವಿಟಿಲಿ ಆದ್ರೆ ಎಷ್ಟು ಬಂದಿದೆ, 9x. ಅಂದ್ರೆ ಇಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 9 ಲಕ್ಷ ಆಗುತ್ತೆ ಈಕ್ವಿಟಿಲಿ, ಅಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3 ಲಕ್ಷ ಆಗುತ್ತೆ. ಸೊ ಇದೆ ಲಾಂಗ್ ಟರ್ಮ್ ಅಲ್ಲಿ ಈಕ್ವಿಟಿಲಿ ಯಾವಾಗಲೂ ನಿಮ್ಗೆ ಪ್ರಾಫಿಟಬಿಲಿಟಿನೇ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟಿದೆ, 1,43,000 crore ಇದೆ. ಸೊ ಇಲ್ಲಿ ನೋಡಿ ಆನ್ಯುವಲ್ CAGR ಗ್ರೋತ್ ಈ 1 ಇಯರ್ಗೆ, ಲಾಸ್ಟ್ 1 ಇಯರ್ 1% ಲಾಸ್ ಆದ್ರೂ ಕೂಡ ಓವರ್ ಆಲ್ ನಿಮ್ಗೆ ಪ್ರಾಫಿಟ್ ಇದೆ. ಯಾಕೆಂದ್ರೆ ಸ್ಟಾಕ್ ಮಾರ್ಕೆಟ್ ಹಂಗೆ, ಒಂದ್ ವರ್ಷ ಪ್ರಾಫಿಟ್ ಆಗ್ಬೋದು, ಒಂದ್ ವರ್ಷ ಲಾಸ್ ಆಗ್ಬೋದು. ಓವರ್ ಆಲ್ ಒಂದು ಲಾಂಗ್ ಟರ್ಮ್ ಒಂದು 10 years 15 years ಹೋಲ್ಡ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಒಂದು ಒಳ್ಳೆ ಹ್ಯಾಂಡ್ಸಮ್ ರಿಟರ್ನ್ಸ್ ಬರುತ್ತೆ. ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಮ್ಯೂಚುವಲ್ ಫಂಡ್ಸ್. ನಿಮ್ಗೆ ಯಾವುದೇ ತರ ಡೌಟ್ಸ್ ಇದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ರೈಟ್. ಸೊ ದಟ್ಸ್ ಅಬೌಟ್ ಟುಡೇಸ್ ಸೆಷನ್. ಮ್ಯೂಚುವಲ್ ಫಂಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂಡ್ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಕಂಟೆಂಟ್ಸ್ ಕನ್ನಡದಲ್ಲಿ ಬೇಕು ಅಂತ ಅಂದ್ರೆ ದಯವಿಟ್ಟು ನಮ್ ಇನ್ಫಿನಿಟಿ ಟ್ರೇಡರ್ಸ್ ಅಕಾಡೆಮಿ ಕನ್ನಡ ಪೇಜ್ ನ ದಿಸ್ ಇಸ್ ನಾಟ್ ಎ ಫೇಸ್ಬುಕ್, ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನನ್ನ ಒಂದು ಪ್ರಯತ್ನ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ, ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು, ನಾಲೆಜಬಲ್ ಆಗಿತ್ತು ಅಂತ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅಂಡ್ ಫ್ಯೂಚರ್ ಅಲ್ಲಿ ನಿಮ್ಗೆ ಇದೇ ತರ ಕಂಟೆಂಟ್ಸ್ ಬೇಕು ಅಂತ ಅಂದ್ರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ. ದಟ್ಸ್ ಫಾರ್ ದ ಡೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಯುವರ್ ಕ್ಯಾಪಿಟಲ್ ಸೇಫ್. ಬೈ ಬೈ.